ತೈ ತೈ ತತ್ತಿನದಿನ್ ಕೃತ್ಕೆದಿನ್ನ ತೈ ತೈ ತತ್ತಿನದಿ ತೈ ತೈ ತತ್ತಿನ ಇಂದಿರಗೆ ತಲೆ ಬಾಗಿ ಇಂದಿರಗೆ ತಲೆ ಬಾಗಿ ಪರಮಾನಂದ ಭಕ್ತಿಯೊಳಯನ ಧ್ಯಾನಿಸಿ
ವಂದಿಸುವೆ ಶಾರದೆಗೆ ಶಕ್ರಾದ್ಯ ಅಮರರಿಂಗಿರಗಿ ವಂದಿಸುವೆ ಶಾರದೆಗೆ ಶಕ್ರಾದ್ಯ ಅಮರರಿಂಗಿರಗಿ ಆ ನಾಂದಿಯುಳು ವರವ್ಯಾಸ ಮುನಿಪದ ದ್ವಂದ್ವ ಕಾನತನಾಗಿ ನಾಂದಿಯುಳು ವರವ್ಯಾಸ ಮುನಿಪದ ದ್ವಂದ್ವ ಖಾನತನಾಗಿ ಕವಿಗಳ ಸಂದಡಿಗೆ ಬಲಗೊಂಡು ಬೇಳುವೆ ನೀಯೇ ಕಥಾಮೃತವೈ ಆ ಕವಿಗಳ ಸಂದಡಿಗೆ ಬಲಗೊಂಡು ಬೇಳುವೆ ನೀ ಕಥಾಮೃತವೈ ಜಯತು ಜಯತು ಆದಿ ಮಾಯೇ ಜಯತು ಜಯತು ಆದಿ ಮಾಯೇ ಸರ್ವ ಭಯವಿನಾಶಿನಿ ಕರುಣದಿ ಗಾಯೇ ದಯಸಾಗರೇ ಭಕ್ತಿಯಿಂದ ಪದ ದ್ವಯ ಮೇರೆ ಗುಂಡೇವೋ ಅತಿ ಮುದದಿಂದ ತೋರುತ್ತಿರುವಂತ ಅಗಾಧವಾದಂತ ಜಲರಾಶಿಯ ನಡುವಿನಲ್ಲಿ ಏಕಕಾಲದಲ್ಲಿ ನಮ್ಮ ಮೂವರ ಜನನವಾಯಿತು. ನಮ್ಮ ಸಂಜನನಕ್ಕೆ ಕಾರಣ ಏನು, ನಾವು ಯಾರು ಎಂಬ ಅನೇಕ ಪ್ರಶ್ನೆಗಳು ನಮ್ಮನ್ನ ಬಾಧಿಸುತ್ತಿರುವಂತಹ ಹೊತ್ತಿನಲ್ಲಿ ಜ್ಞಾನ ಸ್ವರೂಪಿಯಾದಂತಹ ಆದಿ ಮಧ್ಯ ಅಂತ್ಯರಹಿತಳೂ ಆದಂತಹ ಓಂಕಾರ ಪ್ರತಿಪಾದ್ಯಳೂ ಆದಂತಹ ನಿನ್ನ ದರ್ಶನವಾಯಿತು. ತಾಯಿ, ಈ ಕಾಲಕ್ಕೆ ನಮ್ಮನ್ನ ಕರುಣದಿಂದ ಕಾಯಬೇಕಾದವಳು ನೀನು. ನಮ್ಮ ಹುಟ್ಟೇ ತಿಳಿಸಿಕೊಡಬೇಕಾದವಳು ನೀನೇ ತಾಯಿ. ಮಕ್ಕಳೇ, ಚಿಂತಿಸಬೇಡಿ. ಯಾತಕ್ಕೆ ಜನ್ಮವನಿತೆ ನಮಗೆ ತರ ಕಾರ್ಯಗಳೇನುಂಟು ಮಾತೆ ನೀತಿಳೂತ ಸಕಲವನು ಸಂಪ್ರೀತಿಯೊಡಕ್ಷಿಸು ನಮ್ಮನು. ಜಗಜನನಿ ಸರ್ವೇಶ್ವರಿ, ಓಂಕಾರ ಸ್ವರೂಪಿಣಿಯಾದ ನೀನೇ ನಮ್ಮ ಸೃಷ್ಟಿಸಿದವಳೆಂದು ಅರಿತುಕೊಂಡೆವು. ತಾಯೇ, ನಮ್ಮನ್ನು ಯಾಕೆ ಸೃಷ್ಟಿಸಿದೆ? ನಮಗಿನ್ಯಾವತಾರ ಕಾರ್ಯ ಇರುವುದು ಮುಂದಕ್ಕೆ. ಸಾನ್ನಿಧ್ಯದಿಂದ ಅಪ್ಪಣೆಯಾದರೆ ವಿರಸಾವಹಿಸಿ ನೆರವೇರುತ್ತೇವೆ ಮಾತೆ. ನೀನಲ್ಲದನ್ಯರಾರಿಹರೋ ನೀನಲ್ಲದನ್ಯರಾರಿಹರೋ ನಮ್ಮ ಸಾನುರಾಗದೋಳಿನ್ನು ರಕ್ಷಿಸುವವರು ಜಾನವೀನರಾಗಿರಲು ತಾಯೇ ನೀನಿತ್ತು ಸುಜ್ಞಾನ ಮೊರೆದೆ ಕೃಪೆಯೋಳು ನೀನಲ್ಲದನ್ಯರಾರಿಯರು. ತಾಯೇ, ನಿಮ್ಮನ್ನ ಇಲ್ಲಿಯವರೆಗೆ ನಾವು 3 ಜನ ಇಲ್ಲಿದ್ದೇವೆ. ಏನಾಗಬೇಕು ನಮ್ಮಿಂದ ಕಾರ್ಯ? ಹೋದ ಕಲ್ಪದಿಲಯ ವಾದ ಪ್ರಪಂಚವ ಹೋದ ಕಲ್ಪದಿಲಯ ವಾದ ಪ್ರಪಂಚವ ಮೋದದಿ ಸೃಜಿಸುವರೇ ಕಾಯ್ದು ಮೇಣದ ಲಯಗೊಳಿಸುವ ಹದನಗೆ
ಹರಿಹರ ಬ್ರಹ್ಮರೆಂದೆನಿಸಿಯೇ ನಾಮವ ಹರಿಹರ ಬ್ರಹ್ಮರೆಂದೆನಿಸಿಯೇ ನಾಮವ ಹರುಷದಿ ಮೂವರಿಗೆ ಇರುವುದು ಘನಕಾರ್ಯ ನಿಮ್ಮಿಂದ ಮುಂದಕ್ಕೆ ವರೆದ ಪೆನದ ನಿಮಗೆ ನಿಮಗೆ ಕಾರ್ಯವನ್ನು ಸೂಚಿಸುತ್ತೇನೆ. ಅಷ್ಟೊಳಗೆ ನಿಮ್ಮನ್ನು ನಾಮಾಂಕಿತವನ್ನು ಮಾಡುತ್ತೇನೆ. ಸರಿತಾ? ಮಗು ನೀನು ಬ್ರಹ್ಮ, ನೀನು ವಿಷ್ಣು, ಸರಿತಾ? ನೀನು ಮಹೇಶ್ವರ. ನಮ. 3 ನಾಮಾಂಕಿತವನ್ನು ನಿಮಗೆ ಮಾಡಿದ್ದೇನೆ. ಅಷ್ಟೇ ಅಲ್ಲ, ಜಗತ್ತ ಜೀವರಾಶಿಯನ್ನು ನೀವು ಪರಿಪಾಲಿಸಬೇಕು. ಅಷ್ಟೇ ಅಲ್ಲ, ಅದು ಆಗದಂತ ಪರಿಸ್ಥಿತಿಯಲ್ಲಿ ಅದನ್ನ ಲಯಗೊಳಿಸಬೇಕು. ಅರ್ಥ ಆಯ್ತಾ ಮಕ್ಕಳೇ? ಆಯ್ತು ಸರ್. ಇಗೋ ಬ್ರಹ್ಮ, ಇಗೋ ನಿನಗೆ ದಂಡ. ಹಾ, ಪ್ರಸಾದ. ವಿಷ್ಣು ನಿನಗೆ ಸುದರ್ಶನ ಚಕ್ರ. ಈಶ ನಿನಗೆ ಇಗೋ ತ್ರಿಶೂಲ. ಮಕ್ಕಳೇ, ಅಷ್ಟೇ ಅಲ್ಲ, ನಿಮಗೆ ಬ್ರಹ್ಮ ನೀನು ವೈಕುಂಠ ಸತ್ಯಲೋಕದಲ್ಲಿ ಇರಬೇಕು. ವಿಷ್ಣು ನೀನು ವೈಕುಂಠದಲ್ಲಿ ಇರಬೇಕು. ಈಶ ನೀನು ಕೈಲಾಸದಲ್ಲಿ ಇರಬೇಕು. ಅಷ್ಟೇ ಅಲ್ಲ, ಅಮ್ಮ ಎಲ್ಲವನ್ನ ಪರಿಪಾಲಿಸಿಕೊಂಡು ಬರಬೇಕು. ಅಮ್ಮ ನೀವು ಸೂಚಿಸಿದಂತ ಲೋಕದಲ್ಲಿ ನಾವು ಇರುತ್ತಾ ನೀವು ನಿರೂಪಿಸಿದ ಕಾರ್ಯವನ್ನು ನಾವು ಸಾಗಿಸುತ್ತಿರುವಂತಹ ಹೊತ್ತಿನಲ್ಲಿ ಕಷ್ಟ ಬಂತು ಅಂತ ಕಷ್ಟಕಾಲದೊಡನ್ನ ನಿಷ್ಠೆಯಿಂದ ವಹಿಸಲು ಕಷ್ಟಕಾಲದೊಡನ್ನ ನಿಷ್ಠೆಯಿಂದ ವಹಿಸಲು ಕೊಟ್ಟು ಸಂದರ್ಶನವಾಯಿ ಇಷ್ಟದಿ ಬರೆಯುವ ಏನದಲ್ಲಿ ಆಗಲಿ ಅಂತರ್ನಾದಳು ಮಕ್ಕಳೇ, ಕಷ್ಟವನ್ನಾಗ ಚಿಂತಿಸುವಂತ ಅಗತ್ಯ ಇಲ್ಲ. ನೀವು ಚಿತ್ತ ಭಕ್ತಿಯಿಂದ ನನ್ನನ್ನು ಧ್ಯಾನಿಸಿ ಪ್ರತ್ಯಕ್ಷಳಾಗಿ ನಿಮ್ಮ ಕಷ್ಟ ನಷ್ಟವನ್ನು ಪರಿಹರಿಸಿ ಈಡೇರಿಸುತ್ತೇನೆ. ನಿಮ್ಮ ಕಾರ್ಯದಲ್ಲಿ ನಿರತರಾಗಿರಿ ಮಕ್ಕಳೇ, ನಿರತರಾಗಿರಿ. ಪೊಡವಿ ಪವೈಜರಾಲಿಬುದು ರಾಜದ ಗುಣಾಡದಿರೆ ವಿಧಾತನು ರಾಜದ ಗುಣ ಅಡದಿದರೆ ವಿಧಾತನು ಕಡುಮದವನು ತನ್ನಯ ಮನದಲ್ಲಿ ಮಹೇಶ್ವರ ತಾಯಿ ಅಂತರ್ಧಾನಳಾದ ಬಳಿಕ ಆಕೆ ಸೂಚಿಸಿದಂತಹ ಕಾರ್ಯದಲ್ಲಿ ತಲ್ಲೀನರಾಗಬೇಕಾದದ್ದು ನಮ್ಮ ಕರ್ತವ್ಯ. ನಿಜ. ಕರ್ತವ್ಯಕ್ಕೆ ತೊಡಗಬೇಕು ಅಂತಾದರೆ ಹ. ಸೃಷ್ಟಿಯ ಕಾರ್ಯ ಬ್ರಹ್ಮನಿಂದ ಆರಂಭವಾಗಬೇಕು. ಹೌದು. ಆರಂಭಿಸುವುದನ್ನ ಬಿಟ್ಟು ಹ. ಯಾವುದೋ ಒಂದು ವಿಶೇಷವಾದಂತಹ ಭಾವಕ್ಕೆ ವಶನಾದವನ ಹಾಗೆ ಹೋಗಿ ಕುಳಿತಿದ್ದಾನೆ. ಹ. ಈಗ ಅವನು ತೊಡಗಲಿಲ್ಲ ಅಂತಾದ್ರೆ ಹ. ನಾವಾದರೂ ಆತ ತೊಡಗಿಸುವಂತೆ ಪ್ರಚೋದಿಸಬೇಕು. ನಿಜ. ಅಯ್ಯ ಬ್ರಹ್ಮ, ಮಾಡುವ ಕೆಲಸ ಬಿಟ್ಟು ಹೀಗೆ ಕುಳಿತರೆ ಮುಂದೆ ಸಾಗುವುದು ಹೇಗಯ್ಯ? ನಾವು ಕೆಲಸ ಮಾಡ್ಬೇಕಾ? ಮತ್ತೆ ಹರಿಹರರೇ, ಹರಿಹರರಾಲಿಸಿ ಸೃಜಿಸುವ ಕಾರ್ಯವು ಹರಿಹರರಾಲಿಸಿ ಹರಿಹರರಾಲಿಸಿ ಸೃಜಿಸುವ ಕಾರ್ಯವ ಸೃಜಿಸುವ ಕಾರ್ಯವ ಸೃಜಿಸುವ ಕಾರ್ಯವ ಸೃಜಿಸುವ ಕಾರ್ಯವ ಕರುಣಿಸಿರಲು ಮಾತೆಯು ಕಾರ್ಯವ ಕರುಣಿಸಿರಲು ಮಾತೆಯು ಅರಿತರೆ ನಮ್ಮಲ್ಲಿ
ಒಲಿದರೆ ನಮ್ಮಲ್ಲಿ ಹಿರಿಯವನೈಸೇನ 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 ಮರೆಯಲ್ಲ ಇದು ಕರೆಯೋ ಒಲಿದರೆ ನಮ್ಮಲ್ಲಿ ಹಿರಿಯವನೈಸೇನ ಮರೆಯಲ್ಲ ಇದು ಕರೆಯೋ ಪರಿಹಾರರಾಲಿಸಿ ಸೃಜಿಸುವ ಕಾರ್ಯವ ಕರುಣಿಸಿರಲು ಮಾತೆಯು ಕಾರ್ಯವ ಕರುಣಿಸಿರಲು ಮಾತೆಯು ವಿಧಾತ ಹರಿಹರ ಕಾಲದಲ್ಲಿ ನಮ್ಮ ಮೂವರ ಸಂಜನನವಾದ ಹೊತ್ತಿಗೆ ಹಾ. ಮಾಡುವುದೇನು ಎನ್ನುವುದೇ ಚಿಂತೆಯಾಗಿ ಹ್ಮ್ ತಾಯಿ ಪ್ರತ್ಯಕ್ಷಳಾಗಿ ಮಾಡಬೇಕಾದದ್ದೇನು ಎನ್ನುವುದನ್ನು ಸೂಚಿಸಿದ ಮೇಲೆ ಹ್ಮ್ ಅದನ್ನ ಮಾಡುವುದನ್ನ ಬಿಟ್ಟು ಹಾ. ಯಾವುದೋ ಒಂದು ಭಾವಕ್ಕೆ ವಶನಾದವನ ಹಾಗೆ ಹೋಗಿ ಕುಳಿತುಕೊಂಡೆ ಯಾವುದನ್ನು ಯೋಚಿಸುವುದಕ್ಕೆ ತೊಡಗಿಸಿಕೊಂಡೆ ಹ್ಮ್ ಏನಯ್ಯ ಅಂತದ್ದು ಯೋಚಿಸುವುದು ನಿನಗೆ ಹರಿಹರರೇ ಆ? ಅಮ್ಮ ಹೊರಟು ಹೋದ ಮೇಲೆ ಹಾ. ಏನೋ ಒಂದು ಉತ್ಸಾಹ ಹೌದಪ್ಪ ಅದು ನಿನಗೆ ಮಾತ್ರ ಅಲ್ಲ ನಮಗೂ ಉಂಟು ಹಾ ಏನೋ ಒಂದು ಉತ್ಸಾಹ ಏನೋ ಒಂದು ಆನಂದ ಯಾಕೆ ಬಲ್ಲೆಯ ಹಾ. ಇಲ್ಲಿಯವರೆಗೆ ಹಾ. ಒಂದು ಹೇಳಲಿಕ್ಕೆ ಮಾಡ್ಲಿಕ್ಕೆ ಹಾ. ಒಂದು ಅಮ್ಮ ಅಂತಿದ್ಲು ಹಾ. ಆದ್ರೆ ಈಗ ಹಾಗಲ್ಲ ಒಂದು ಭರವಸೆ ಏನು ಗೊತ್ತು ಏನು ಅಮ್ಮ ಇಲ್ಲಿ ಇರಲಿ ಇಲ್ಲದೆ ಇರಲಿ ಹ್ಮ್. ನಾವು ಇಲ್ಲಿ ಮಾಡುವುದಲ್ಲ ಅಮ್ಮನ ಸೇವೆ ಅಂತ ಭಾವಿಸಿ ಮಾಡುವುದು ಅಡುವುದು ಅದನ್ನೇ ಆದ್ರೆ ಮಾಡ್ಲಿಕ್ಕೂ ಒಂದು ವ್ಯವಸ್ಥೆ ಅಂತ ಬೇಕಲ್ಲ ಹಾಗೆ ನಮ್ಮ ಮೂವರಲ್ಲಿ ನಾವು ಮೂವರು ಇದ್ದೇವೆ ಹೌದು ಆದ್ರೆ ಮೂವರು ಇದ್ದಾಗ ಹಾ. ಒಂದು ವ್ಯವಸ್ಥೆಗಾಗ್ಲಿ ಹಾ. ಒಂದು ಮನೆಗಾಗ್ಲಿ ಸರಿಯಾಗಿ ನಡ್ಲಿಕ್ಕೆ ಆಗ್ತದಾ ಯಾಕಾಗುದಿಲ್ಲ ಆಗುದಿಲ್ಲ ಒಬ್ರು ಹಿರಿಯವರು ಒಬ್ಬ ಶ್ರೇಷ್ಠರು ಒಬ್ಬರ ಜ್ಯೇಷ್ಠರು ಬೇಕು ಅಂತ ಬೇಕಾಗ್ತದೆ ಅವ್ನು ಬೇಕು. ಹೇಳಲಿಕ್ಕೆ ಮಾಡ್ಲಿಕ್ಕೆ ಅಲ್ಲ ಬೇಕು ಅಂತ ಕಂಡ್ರೆ ಬೇಕಪ್ಪ ಬೇಕೇ ಬೇಕು ಹೌದಾ ಅಲ್ವಾ ಈಗ ನಾವು ಮೂವರು ಇದ್ದೇವೆ ಇಲ್ಲಿ. ನಮ್ಮ ಮೂವರೊಳಗೆ ಒಬ್ಬರು ಜ್ಯೇಷ್ಠರು ಹಾ. ಶ್ರೇಷ್ಠರು ಯಾರು ಅಂತ ಬೇಕೋ ಬೇಡವಾ ಹಾ ಸರಿ ಬೇಕಾಗ್ತದೆ ಸರಿ. ಹಾಗೆ ಆಲೋಚಿಸಿದಂತ ನಾನು ಈಗ ಅದನ್ನೇ ಆಲೋಚಿಸ್ತಾ ಕುಳಿತು ಹೌದೌದು ಅಲ್ಲ ಯಾರು ದೊಡ್ಡವರು ಅಂತ ತೀರ್ಮಾನಕ್ಕೆ ಬಂದೆ ಹೇಳಲಿಕ್ಕೆ ಯಾರುಂಟು ನಾನೇ ಮತ್ತಿನ್ಯಾರು ಅದು ಯಾಕೆ ಯಾಕೆ ಹಲವು ರೀತಿಯಿಂದ ನಿನ್ಗೆ ಹೇಳಬಹುದು ಕಾರಣಗಳನ್ನ ಕೊಟ್ಟರೆ ಒಪ್ಪಿಕೊಳ್ಳುವ ಅಮ್ಮ ಪ್ರತ್ಯೇಕ ಏನು ಅರಿಯದಂತ ಕ್ಷಣದಲ್ಲಿ ಹಾ. ಲೋಕವನ್ನೇ ಕೇವಲ ನೀರನ್ನೇ ಕಾಣುತ್ತಿರುವಂತ ಸಂದರ್ಭದಲ್ಲಿ ಅಮ್ಮ ಪ್ರತ್ಯಕ್ಷಳಾದ್ಲು ನಿಜ. ಪ್ರತ್ಯಕ್ಷಳಾದ ಅಮ್ಮ ಮೊದಲು ನಾಮಕರಣ ಮಾಡಿದ್ದು ಯಾರಿಗೆ ಯಾರಿಗೆ ಬ್ರಹ್ಮನಿಗೆ ಆ ಬ್ರಹ್ಮ ಅನ್ನುವಂತ ಛೇ ಹೆಸರು ಕೇಳಿದ್ರೆ ಹೇಗಪ್ಪ ಬ್ರಹ್ಮ ದೊಡ್ಡದು ನೋಡು ಬಾಯಿ ತುಂಬಿ ಬರ್ತದೆ ವಿಷ್ಣು ಈಶ್ವರ ಏನೂ ಅಲ್ಲ ಅದೇ ಬ್ರಹ್ಮ ಅದಕ್ಕೊಂದು ಅರ್ಥಗರ್ಭಿತವಾದಂತ ಹೆಸರು ಸರಿ ಅಂತ ಒಂದು ಹೆಸರನ್ನೇ ಮಾತೆ ನನಗೆ ಕರುಣಿಸಿದ್ದಾಳೆ ಅಂದ ಮೇಲೆ ಒಂದನೇ ಕಾರಣ ಅದು ಹಾ ಮತ್ತೆ ಎರಡನೇ ಅದು ಏನು ನನಗಿರ್ಲಿಕ್ಕೆ ಹಾ ಸತ್ಯಲೋಕ ಹಾ. ಎತ್ತರವಾದದ್ದು ಸರಿ ಅಮ್ಮ ನನಗೆ ಕೊಟ್ಟಂತದ್ದು ಸರಿ ನನ್ನ ವರ್ಣ ಹಾ. ಹೇಗಿದೆ ನನ್ನ ವರ್ಣ ಶ್ವೇತವರ್ಣ ಕೆಲವರಿಗೆ ಹಾ. ಗೌರವವನ್ನು ಕೇಳಿ ಪಡ್ಕೊಳ್ಬೇಕಾಗ್ತದೆ ಹಾ. ಆದ್ರೆ ನನಗೆ ಹಾಗಲ್ಲ ಹಾ. ಅಮ್ಮನೇ ಕೊಟ್ಟಿದ್ದಾಳೆ ಗೌರವ ವರ್ಣವನ್ನ ಅದು ಗೊತ್ತಿದ್ದು ಈಗ ನೀ ಕೇಳಿಯೇ ಪಡೆಯುವುದಲ್ಲ ಹಾ ಹಾಗೆಯೇ ಮತ್ತೆ ನನಗೆ ಇರ್ಲಿಕ್ಕೆ ಮತ್ತೆ ದಂಡ ಹಾ ದಂಡ ದಂಡಿಸುವುದಕ್ಕೆ ಬೇಕಾಗಿ ಕೇವಲ ದಂಡ ಅಲ್ಲ ಅದು ದಂಡಿಸ್ಲಿಕ್ಕೆ ಬೇಕಾಗಿ ದಂಡ ಸರಿ ಈ ಎಲ್ಲಾ ಕಾರಣಗಳಿಂದ ಹಾ. ನಾನೇ ಶ್ರೇಷ್ಠ ನಾನೇ ಜ್ಯೇಷ್ಠ ಅನ್ನೋದನ್ನು ಅಮ್ಮ ಸಣ್ಣಕ್ಕೆ ಹೇಳಿದ್ದಾಳ ಬ್ರಹ್ಮ ನೀ ಶ್ರೇಷ್ಠ ಅಂದು ಆಡಿದ್ದರ ಕುರಿತಾಗಿ ಆಕ್ಷೇಪ ಅಲ್ವೋ ಹಾ ನೀ ಅದಕ್ಕೆ ಕೊಟ್ಟ ಕಾರಣಗಳನ್ನ ಕೇಳುವಾಗ ಹಾ ನಗದೆ ಏನು ಮಾಡ್ಲೋ ನಾನು ಯಾಕೆ ನಗಬೇಕು? ಅಯ್ಯ ಪದುಮಾಕ್ಷ ನಗುತ್ತಿಲ್ದ ವಿಧಿಯೇ ಪದುಮಾಕ್ಷ ನಗುತ್ತಿಲ್ದ ಪದುಮಾಕ್ಷ ನಗುತ್ತಿಲ್ದ ನಗುತ್ತೆಂದ ನಗುತ್ತೆಂದ ವಿಧಿಯೇ ನೀ ಸುಮ್ಮನೆ
ಅಧಿಕತಾನೇ ನೂತಲಿ ಆದಿಮಾಯೆಯ ನೇಮ ಅಧಿಕ ತಾಯೇ ನೂತಲಿ ಅಧಿಕತಾನೇ ನೂತಲಿ ಅಧಿಕ ತಾನೇ ನೂತಲಿ ಆದಿಮಾಯೆಯ ನೇಮ ಅಧಿಕ ತಾನೇ ನೂತಲಿ ಅಧಿಕತಾನೇ ನೂತಲಿ ಅಧಿಕತಾನೇ ನೂತಲಿ ಅಧಿಕತಾ ಎನ್ನುತ್ತಲಿ ಆದಿಮಾಯೆಯ ನೇಮ ಆದಿಮಾಯೆಯ ನೇಮ ಆದಿಮಾಯೆಯ ನೇಮ ಆದಿಮಾಯೆಯ ನೇಮ ಅದನ್ನೆಡೆಸುವ ಕಾರ್ಯಕ್ಕೆ ನೇಮ ಅದನ್ನೆಡೆಸುವ ಕಾರ್ಯಕ್ಕೆ ಅಧಿಕತಾನೆನ್ನು ತಲಿ ಆದಿಮಾಯೆಯ ನೇಮ ಅದನ್ನೆಡೆಸುವ ಕಾರ್ಯಕ್ಕೆ ನೇಮ ಅದನ್ನೆಡೆಸುವ ಕಾರ್ಯಕ್ಕೆ ನೇಮವದನ್ನೆಡೆಸುವ ಕಾರ್ಯಕ್ಕೆ ಅಧಿಕತಾನೇನು ತಲಿ ಅಧಿಕತಾನೇನು ತಲಿ ಆದಿಮಾಯೆಯ ನೇಮ ಅಧಿಕತಾನೇನು ತಲಿ ಆದಿಮಾಯೆಯ ನೇಮ ಅದನ್ನೆಡೆಸುವ ಕಾರ್ಯಕ್ಕೆ ನೇಮ ಅದನ್ನೆಡೆಸುವ ಕಾರ್ಯಕ್ಕೆ ಅಧಿಕತನೆನು ತಲಿ ಆದಿಮಯೆಯ ನೇಮ ಅದನ್ನೆಡೆಸುವ ಕಾರ್ಯಕ್ಕೆ ನೇಮ ಅದನ್ನೆಡೆಸುವ ಕಾರ್ಯಕ್ಕೆ ಅಧಿಕತಾನೇನು ತಲಿ ಆದಿಮಾಯೆಯ ನೇಮ ಅದನ್ನೆಡೆಸುವ ಕಾರ್ಯಕ್ಕೆ ಹರಿಯೇ ಇಷ್ಟೆಲ್ಲ ಹಾರಾಡುವ ಬದಲು ನೀನು ಒಂದು ಸಾರಿ ಹೇಳ್ಬಹುದಿತ್ತು. ಏನು ಅಂತ? ಬ್ರಹ್ಮ ನೀನೇ ಶ್ರೇಷ್ಠ ಜ್ಯೇಷ್ಠ ಎನ್ನುವ ಹಾಗೆ. ಅಷ್ಟೊಳಗೆ ಸೃಷ್ಟಿ ಕಾರ್ಯ ಆರಂಭ ಆಗ್ತಿತ್ತು. ಅಯ್ಯ ನೀ ಶ್ರೇಷ್ಠ ಜ್ಯೇಷ್ಠ ಎನ್ನುವಂತ ಮಾತು ಹಾ. ನಿನ್ನಿಂದ ಬರದೇ ಹೋಗಿದ್ರೆ ಇಷ್ಟೆಲ್ಲ ಹಾರಾಟ ಮಾಡಬೇಕಾದಂತ ಅನಿವಾರ್ಯತೆಯೇ ನನಗೆ ಬರ್ತಿರ್ಲಿಲ್ಲ ಪುಣ್ಯಾತ್ಮ. ಹಾರಾಟ ಯಾಕೆ ಮಾಡಬೇಕಾಯ್ತು? ಯಾಕೆ? ನೀ ಕೊಟ್ಟ ಕಾರಣಗಳನ್ನ ಕೇಳಿ ಹಾ. ಒಂದು ವಸ್ತು ವಿಷಯದ ಕುರಿತಾಗಿ, ಒಂದು ವ್ಯಕ್ತಿಯ ಕುರಿತಾಗಿ ಒಂದು ಪೂರ್ವ ಪಕ್ಷ ಮೂಡಿದರೆ ಆಕ್ಷೇಪ ಅಲ್ಲ. ಆದರೆ
ಮೂಡುವಂತಹ ಪೂರ್ವ ಪಕ್ಷದಲ್ಲಿ ಹಾ. ಒಂದು ಪ್ರಬುದ್ಧತೆ ಬೇಕಾಗುತ್ತದೆ. ಹಾ, ಹಾ. ಆ ಪ್ರಬುದ್ಧತೆ ಇದ್ದರೆ ಅದಕ್ಕೊಂದು ಸೊಗಸಾದಂತ ಉತ್ತರ ಪಕ್ಷವನ್ನು ನಾವು ಕೊಡಬಹುದು. ಇಲ್ಲ ವಾದದಿಂದಲೂ ಸಂವಾದದಿಂದಲೂ ಸಾಧ್ಯವಾಗದೇ ಇದ್ರೆ ನಾವು ಹಿರಿಯರು ಎಂದು ಮಾನಿಸುವ ಮತ್ತೊಬ್ಬರ ಉಪಸ್ಥಿತಿಯಿಂದಲೂ ಅದಕ್ಕೊಂದು ಸಿದ್ಧಾಂತ ಪಕ್ಷವನ್ನು ನಿರ್ಣಯಿಸಬಹುದು. ಆದರೆ ನೀನು ಶ್ರೇಷ್ಠ ಹಾಗೊಂದು ಭಾವನೆಯಲ್ಲಿ ಉದಿಸಿದ್ದರ ಕುರಿತಾಗಿ ಯಾವ ಆಕ್ಷೇಪವೂ ಇಲ್ಲ. ಆದರೆ ಅದನ್ನು ಸಮರ್ಥಿಸುವುದಕ್ಕೆ ನೀ ಕೊಟ್ಟ ಕಾರಣಗಳ ಪರಂಪರೆ ಏನುಂಟು ಅದನ್ನು ಕೇಳಿದಾಗ ಬಹಳ ಮಕ್ಕಳಾಟಿಕೆ ಆಯ್ತಲ್ಲ ಪುಣ್ಯಾತ್ಮ. ಎಲ್ಲಿ ತಪ್ಪಿತು ಮಹಾರಾಯ? ಅಯ್ಯ, ಹಾ. ನನಗೆ ನಗು ಬರುವುದಕ್ಕೆ ಯಾಕೋ? ಅದೇ ಪ್ರಧಾನವಾದಂತ ಕಾರಣ. ಹಾ. ಅಮ್ಮ ನನ್ನನ್ನು ಮೊದಲಿಗೆ ಕರೆದಳು. ನಾಮಕರಣ ಮೊದಲು. ಅಮ್ಮ ನನಗೆ ಮೊದಲು ಹೆಸರಿಸಿದಳು. ಹೌದು, ಹಿರಿಯ ಮಗನಿಗೆ ಮೊದಲೇ ಉಳಿಯುವುದಕ್ಕೆ ಹೆಸರು. ಲೋಕವನ್ನ ಮೊದಲೇ ಕೊಟ್ಟಳು. ಹೌದು, ತೊಡಗಿಸಿಕೊಳ್ಳುವುದಕ್ಕೆ ಕರ್ಮವನ್ನ ಮೊದಲೇ ಸೂಚಿಸಿದಳು. ಎಲ್ಲದರಲ್ಲೂ ನಾನು ಮೊದಲು. ಹಿಡಿಯುವುದಕ್ಕೆ ಆಯುಧವನ್ನು ಕೂಡ ಅದರಲ್ಲೂ ಪ್ರಥಮ. ಮೊದಲೇ ಕೊಟ್ಟಳು. ಹ್ಮ್. ಆ ಕಾರಣದಿಂದ ನೀನು ಪ್ರಥಮ. ಪ್ರಥಮ ಯಾವತ್ತು ಪ್ರಧಾನ ಅಲ್ಲ. ಪ್ರಥಮವೇ ಪ್ರಧಾನ ಆಗಬೇಕು ಅಂತಾದರೆ ಹೇಗಿರಬೇಕು ಗೊತ್ತೋ? ನಾವು ಮೂವರು ಏಕಕಾಲದಲ್ಲಿ. ಇದನ್ನು ಆಕ್ಷೇಪಿಸುವ ನೀನು ಹಾ, ನಿನ್ನ ಹೆಸರು ಯಾಕೆ ಮೊದಲ ಕರೆದಿಲ್ಲ? ಹೇಳ್ತೇನೆ ಕೇಳು. ಮಗು ವಿಷ್ಣು ಅಂತ ಯಾಕೆ ಅಮ್ಮ ಕರೆದಿಲ್ಲ? ಅದನ್ನೇ ಹೇಳುವುದಕ್ಕೆ ಹೊರಟದ್ದು. ಹಾ. ಏಕಕಾಲದಲ್ಲಿ ಸಂಜನಿಸಿದವರು ನಾವು. ಹಾ. ಈಗ ನಿನ್ನ ಷಷ್ಠಿಯೇ ಮೊದಲಾಗಬೇಕು, ಹಾ. ನಿನಗೇ ಮೊದಲು ಹೆಸರಿಸಬೇಕು, ಹಾ. ನಿನ್ನ ಕಾರ್ಯವೇ ಮೊದಲು ತೊಡಗಬೇಕು ಎನ್ನುವುದು ತಾಯಿಯ ನಿಯಮವಾಗಿದ್ದೇ ಹೌದು ಅಂತಾದರೆ ಹಾ. ನಾವಿವರು ಹುಟ್ಟುವ ಪೂರ್ವದಲ್ಲಿ ಹಾ. ನಿನ್ನನ್ನು ಹುಟ್ಟಿಸಬೇಕಿತ್ತು. ಹಾ. ನಿನಗೆ ಆಯುಧವನ್ನು ಕೊಡಬೇಕಿತ್ತು. ಹಾ. ನಿನಗೆ ತೊಡಗಿಸಿಕೊಳ್ಳುವುದಕ್ಕೆ ಕರ್ಮವನ್ನು ಸೂಚಿಸಬೇಕಿತ್ತು. ಹಾಗೆ ಮಾಡಲಿಲ್ಲ ತಾಯಿ. ನಾವು ಮೂವರನ್ನು ಏಕಕಾಲದಲ್ಲಿ ಸಂಜನಿಸುವಂತೆ ಮಾಡಿದ್ದಾಳೆ. ಅದು ಆಕೆಯ ಸಂಕಲ್ಪ. ಹುಟ್ಟಿದ ಮೇಲೆ ಯಾರನ್ನ ಕರೆದಿದ್ದಾಳೆ ಎನ್ನುವುದು ವಿಷಯ ಅಲ್ಲ. ಮುಖ್ಯ ಆಗ್ತದೆ. ಯಾರನ್ನು ಹುಟ್ಟಿಸಿದ್ದಾಳೆ ಮೊದಲು ಎನ್ನುವುದು ವಿಷಯ ಆಗುತ್ತದೆ. ಮತ್ತೆ ಆ ಕಾರಣದಿಂದ ಮೊದಲು ಹೆಸರಿಸಿದ್ದಾಳೆ, ಹೌದು, ಮೊದಲು ಲೋಕ ಕೊಟ್ಟಿದ್ದಾಳೆ ಎನ್ನುವುದು ನಿನ್ನ ಜ್ಯೇಷ್ಠತನಕ್ಕೂ ನಿನ್ನ ಶ್ರೇಷ್ಠತನಕ್ಕೂ ಸರಿಯಾದ ಸಮರ್ಥನೆಯಾಗುವುದಿಲ್ಲ. ಮತ್ತೊಂದು ಆಡಿದೆಯಲ್ಲ ನೀನು. ಹೌದು, ಬ್ರಹ್ಮ. ಬ್ರಹ್ಮ ದೊಡ್ಡದು ಹೇಳುವಾಗ ಬಾಯಿ ತುಂಬಿ ಬರ್ತದೆ. ನಿನ್ನಲ್ಲೇ ಕೇಳುವುದು. ಬ್ರಹ್ಮ ಅಂದ್ರೆ ಮಾತ್ರ ಬಾಯಿ ತುಂಬುವುದು. ಈಗ ಬೆಪ್ಪ ಅಂದ್ರೆ, ಕೆಪ್ಪ ಅಂದ್ರೆ ಅದ್ಯಾವ್ದು ಹೇಳಿದ್ರು ಬಾಯಿ ತುಂಬುವುದಿಲ್ಲ. ಯಾಕೆ ತುಂಬುವುದಿಲ್ಲ? ಯಾಕೆ ತುಂಬುವುದಿಲ್ಲ? ಬೆಪ್ಪ ಹೇಳುದ್ರಲ್ಲಿ ಇರುವುದು. ಯಾಕೆ ಗೊತ್ತು? ಬಾಯಿ ತುಂಬುವುದಾಗಲಿ ಮನಸ್ಸು ತುಂಬುವುದಕ್ಕೂ ಬಹಳ ವ್ಯತ್ಯಾಸ ಉಂಟು. ಅದು ಅದಕ್ಕಿರುವಂತ ವಿಶೇಷತೆ ಅಲ್ಲ. ಆ ಶಬ್ದಗಳಲ್ಲಿ ಜೋಡಿಸಲ್ಪಟ್ಟ ಅಕ್ಷರಗಳಿಗಿರುವಂತ ಗುಣಧರ್ಮ ಅದು. ಆ ಗುಣಧರ್ಮವಿರುವಂತ ಯಾವ ಅಕ್ಷರಗಳನ್ನ ಜೋಡಿಸಿದರೂ ಕೂಡ ಬಾಯಿ ತುಂಬುತ್ತದೆ. ಈಗ ಬೆಪ್ಪ ಅನ್ನೋದು ಕೇವಲ ಎರಡು ತುಟಿಗಳಿಗೆ ಮಾತ್ರ ಸಂಬಂಧಪಟ್ಟದ್ದು. ಆದ್ರೆ ಬ್ರಹ್ಮ ಎಲ್ಲಿಂದ? ಒಳಗಿಂದ ಬರುವಂತ, ಹೃದಯದ ಆಳದಿಂದ ಬರುವಂತ. ಭಾವಿಸಿದಷ್ಟೇ ಅದು. ಯಾಕೆ ಗೊತ್ತು? ಒಮ್ಮೆ ಹೇಳಿ ಆಡಿದೆಯಲ್ಲ ಬ್ರಹ್ಮ. ಬ್ರಹ್ಮ ಅದಕ್ಕೆ ಮಾತ್ರ ವಿಶೇಷ ಅರ್ಥ ಉಂಟು ಅಂತ ಆಡಿದೆ. ನೀ ವಿಷ್ಣು ಅನ್ನುವಾಗ ಏನ್ ಹೇಳಿದೆ? ವಿಷ್ಣು. ವಿಷ್ಣು ಅರ್ಥ ಗೊತ್ತಿಲ್ಲ. ಇಂಥದ್ದಿಲ್ಲ, ಅರ್ಥ ಗೊತ್ತಿಲ್ವಾ? ಸಣ್ಣದು ಅಂತ ಅರ್ಥ. ಹಾಗೆ ಯಾರು ಹೇಳಿದ್ದು? ನಿನ್ನ ಅಜ್ಞಾನ ಇಲ್ಲಿಂದಲೇ ತೊಡಗಿಕೊಳ್ಳುವುದು. ಆಹಾ. ಸರ್ವ ವ್ಯಾಪಯೇತಿ ಇತಿ ವಿಷ್ಣು ಎನ್ನುವುದೇ ವಿಷ್ಣುವಿಗಿರುವಂತಹ ಅರ್ಥ. ಸರ್ವವನ್ನು ವ್ಯಾಪಿಸಿರುವಂತಹ ಮಹಾಶಕ್ತಿಯನ್ನ ವಿಷ್ಣು ಎಂದು ಕರೆಯುವುದು. ನೀ ದೊಡ್ಡದ್ದಾಗು, ನೀ ಸಣ್ಣದ್ದಾಗು, ನಿನ್ನ ಎಲ್ಲವನ್ನು ವ್ಯಾಪಿಸುವಂತಹ ಮಹಾಶಕ್ತಿ ವಿಷ್ಣು ಎನ್ನುವುದು ನನ್ನ ಹೆಸರಿಗೆ ಇರುವಂತಹ ಮೌಲ್ಯ. ಅದು ನನಗೆ ಮಾತ್ರ ಅಲ್ಲವೋ, ಅವನಿಗೂ ಒಂದು ಮೌಲ್ಯ ಉಂಟು. ಹಾಗಾಗಿ ಮೂವರ ಹೆಸರಿನ ಆಧಾರದ ಮೇಲೆ ಜ್ಯೇಷ್ಠತನವನ್ನು ತೀರ್ಮಾನಿಸುವುದಕ್ಕೆ ಸಾಧ್ಯ ಇಲ್ಲ. ಮತ್ತೊಂದಾಡಿದ ನೀನು ನಿನ್ನದ್ದಾದಂತಹ ಗುಣ ಸ್ವಭಾವ, ರಜೋಗುಣ. ಗುಣ ಸ್ವಭಾವ ಅಮ್ಮ ಕೊಟ್ಟಿದ್ದು. ಏನು ರಜೋಗುಣ ಅಂದ್ರೆ? ನಾನೇ. ಅಲ್ಲೂ ಕೂಡ ಅಮ್ಮ ನನ್ನನ್ನು ಸ್ಪಷ್ಟವಾಗಿ. ಹಾಗಲ್ವೋ? ರಜೋಗುಣಕ್ಕೆ ಒಂದು ಪ್ರತ್ಯೇಕವಾದಂತಹ ಗುಣಧರ್ಮ ಇಲ್ಲ. ರಜೋಗುಣ ಆಗುವುದು ಎಲ್ಲಿಂದ ಕೇಳಿದರೆ ಸತ್ವ ಮತ್ತು ತಮೋ ಗುಣಗಳು ಸೇರಿದಾಗ ರಜೋಗುಣವಾಗುವುದು. ಸತ್ವ ತಮ ಗುಣಗಳು ಇಲ್ಲದೇ ಇದ್ದರೆ ರಜೋಗುಣಕ್ಕೆ ಅಸ್ತಿತ್ವವೇ ಇಲ್ಲ. ಅದರ ಅರ್ಥ ಎಂತಹದ್ದು? ಪರ್ಯಾಯವಾಗಿ ನೋಡುವುದೇ ಹೌದು ಅಂತ ಆದರೆ ನಾರಾಯಣ ಹಾಗೂ ಮಹೇಶ್ವರ ಇಲ್ಲದೆ ಇದ್ದರೆ ಬ್ರಹ್ಮನಿಗೆ ಅಸ್ತಿತ್ವ ಇಲ್ಲ ಎನ್ನುವುದರಿಂದ ಗುಣದಿಂದ ಸಾಧಿತವಾಗುವಂತಹ ಸತ್ಯ. ಹಾಗಾದ್ರೆ ಅಮ್ಮ ಕೊಟ್ಟಿದ್ದು ನೀನು? ಅಮ್ಮ ಕೊಟ್ಟಿದ್ರಲ್ಲಿ ಆಕ್ಷೇಪ ಅಲ್ಲಪ್ಪ. ಇನ್ನು ಗುಣಕ್ಕಿರುವಂತಹ ಧರ್ಮ ಅದು. ಅಮ್ಮ ಕೊಟ್ಟಿದ್ದು ಗುಣ, ಅಮ್ಮ ಕೊಟ್ಟಿದ್ದೇ ಗುಣ ಆದ್ಮೇಲೆ ಅದು ಸರಿಯಾಗಿ ಇದೆ ಅಂತ ಅಲ್ಲ. ಗುಣ ತಪ್ಪು ಅಂತ ಹೇಳಿದ್ಯಾರು? ಗುಣದ ಕುರಿತಾಗಿ ಆಕ್ಷೇಪ ಅಲ್ಲ, ಗುಣಕ್ಕಿರುವ ಧರ್ಮ ಅದು. ಈಗ ಸತ್ವಗುಣದಿಂದ ತಮೋ ಗುಣದಿಂದಲೇ ರಜೋಗುಣ ಎನ್ನುವುದು ತಾಯಿ ನಮಗೆ ನೀಡಿದ ಜ್ಞಾನದಿಂದ ನಾವು ಅರಿತುಕೊಂಡಂತಹ ಸತ್ಯ. ಆ ಜ್ಞಾನಚಕ್ಷಿ ಒಳಗೆ ನೀ ಬರದೇ ಇದ್ರೆ ನಮ್ಮ ಆಕ್ಷೇಪ ಇಲ್ಲ. ನಿನ್ನ ಮಿತಿಗೆ ಹೊಳೆದದ್ದು ಅಷ್ಟೇ ಎನ್ನುವ ಕಾರಣಕ್ಕೆ ನಾವು ಸಮಾಧಾನ ಪಡ್ತೇವೆ. ಮತ್ತೊಂದು ಆಡಿದೆಯಲ್ಲ, ಏನು? ಹಿಡಿಯುವುದಕ್ಕೆ ಆಯುಧ, ದಂಡ. ಅಲ್ಲಿ ಅರ್ಥ ಆಗಬೇಕು ಬ್ರಹ್ಮ ನಿನಗೆ. ಏನು? ನೀ ಬರೇ ದಂಡ. ಯಾರು ಹೇಳಿದ್ದು? ಅಲ್ಲ, ಹೇಳಿದ್ದು ನೀ ದೊಡ್ಡವ ಎನ್ನುವುದಾಗಿ ಬೀಗುವುದಕ್ಕೆ ತೊಡಗಿಸಿಕೊಂಡಾಗ ಹೇಳಿದ್ದು. ಅದು ಹೌದು ಅಲ್ಲವೋ ಪುಣ್ಯಾತ್ಮ? ಹೆಸರಿನಿಂದಾಗಲಿ, ಗುಣದಿಂದಾಗಲಿ, ಹಿಡಿದ ಆಯುಧದಿಂದಾಗಲಿ, ಮಾಡುವ ಕರ್ಮದಿಂದಾಗಲಿ ಇದರಲ್ಲೂ ಕೂಡ ನಿರ್ಣಯಿಸುವುದಕ್ಕೆ ಇದರಲ್ಲೂ ಕೂಡ ನಿನ್ನ ಯೋಚನೆಯನ್ನು ಬಹಳ ಸಣ್ಣದಾಗಿಯೇ ಮಾಡಿದ.
ದಂಡ ಅದನ್ನ ನೀ ಹಾಗೆ ದಂಡ ಅಂತ ಯಾಕೆ ತಿಳ್ಕೊಂಡೆ? ನಾ ಹಾಗೆ ಆಡಿದೆ ಹಾ. ನೀ ತೊಡಗಿದ ಪೂರ್ವ ಪಕ್ಷದಲ್ಲಿರುವಂತ ಮಕ್ಕಳಾಟಕ್ಕೆಯನ್ನ ನಾ ಕೊಂಚ ಸಮ ಬೇಕಾಗಿ ಮುಂದುವರಿಸಿದ್ದಷ್ಟೇ. ದಂಡ ಇಲ್ಲದಿದ್ದರೆ ದಂಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲವೂ ದಂಡವೇ. ಹಿಡಿದ ಚಕ್ರಕ್ಕೂ ದಂಡ ಎನ್ನುವಂತ ಅರ್ಥವೇ ಬರ್ತದೆ. ಹಿಡಿದ ಚಕ್ರ ಅಂತ ತ್ರಿಶೂಲಕ್ಕೂ ಕರೀತಾರೆ, ದಂಡ. ದಂಡ ಅಂತ ಕರೆಯುವುದಿಲ್ಲ. ಯಾಕೆ ಹೇಳುವುದಿಲ್ಲ? ದಂಡ ಆಗ್ತದೆ ಅದು. ದಂಡ ಅಂತ ಯಾಕೆ ಹೇಳುವುದಿಲ್ಲ? ದಂಡಿಸುವುದಕ್ಕೆ ವಿನಿಯೋಗಿಸಲ್ಪಡುವಂತ ಸರ್ವ ಸಾಧನಗಳು ಕೂಡ ದಂಡವೇ. ಹೇಳ್ತಾರೆ. ಅದೇ ಹೇಳಿದ್ದು. ನಿನ್ನ ಜ್ಞಾನದ ಕೊರತೆಗೆ ನನ್ನ ಆಕ್ಷೇಪಿಸಬೇಡ. ಒಟ್ಟಾರೆಯಾಗಿ ಹೇಳೋ, ನಮ್ಮ ಮೂವರಲ್ಲಿ ಯಾರು ಶ್ರೇಷ್ಠರು ಕನಿಷ್ಠರು ಯಾವುದೂ ಇಲ್ಲ. ತಾಯಿ ನೇಮಿಸಿದಂತಹ ಕಾರ್ಯವನ್ನ ಮುಂದುವರಿಸಿಕೊಂಡು ಹೋಗುವುದಷ್ಟೇ ನಮ್ಮ ಕೆಲಸ. ಅದನ್ನು ಅರ್ಥ ಮಾಡಿಕೊಂಡು ಮುಂದುವರಿ. ನಿನಗೂ ಒಳ್ಳೆಯಿತು, ನನಗೂ ಒಳ್ಳೆಯಿತು, ತಾಯಿಯ ಸಂಕಲ್ಪಕ್ಕೂ ಒಳ್ಳೆಯಿತು. ಹಾಗಾದ್ರೆ ನೀನು ಒಪ್ಪಿಕೊಳ್ಳಿಕ್ಕಿಲ್ಲ. ಧಾರಾಳ ಇಲ್ಲ. ನಾವಿಬ್ಬರೇ ಇದ್ದಿದ್ದಲ್ಲ. ಅಲ್ಲಲ್ಲ. ಮತ್ತೊಬ್ಬ ಇದ್ದಾನಲ್ಲ, ಆತ ಏನ್ ಹೇಳ್ತಾನೆ ಕೇಳೋಣ. ಮೃಡನಂದನೋ ಕ್ಷಣ ಲಯದ ಧಿಕ್ಕಾರವ. ಮೃಡನಂದನೋ ಕ್ಷಣ ಲಯದ ಧಿಕ್ಕಾರವ ಪಡೆದವ ನೈಸೆ ನಾನು. ಲಯದ ಧಿಕ್ಕಾರವ ಪಡೆದವ ನೈಸೆ ನಾನು. ಸುಡುವೆನೋ ಸಕಲವ ಸುಡುವೆನೋ ಸಕಲವ ಸುಡುವೆನೋ ಸಕಲವ ಮುನಿಯಲಿಲ್ಲದರಿಂದ ದೃಢದೊಳದೀಕ ಎಂದನು ತಾನೆ. ದೃಢದೊಳದೀಕ ಎಂದನು. ಮೃಡನಂದನೋ ಕ್ಷಣ ಲಯದ ಧಿಕ್ಕಾರವ ಪಡೆದವ ನೈಸೆ ನಾನು. ಅವ ದೊಡ್ಡ ಮಾತುಗಾರ. ಅವನಿಗೆ ಹೆದರಬೇಡ ನೀನು. ಬಲ ಇರುವುದು ಈ ಬ್ರಹ್ಮನಲ್ಲಿ. ನಿಜ. ನೀನೇನು ಹೇಳಬೇಕು ಅದನ್ನು ಸರಿಯಾಗಿ ಹೇಳು. ಬ್ರಹ್ಮ ಆ, ನೀನು ದೊಡ್ಡವ. ಆ, ಆ, ಮುಗಿ ಆಯ್ತು. ಸೃಷ್ಟಿ ಕಾರ್ಯ ಆರಂಭ. ಅಲ್ಲಿಗೆ ಮುಗಿಲಿಲ್ಲ, ಮುಂದುವರಿಸ್ತಾನೆ. ವಿಷ್ಣು ಇನ್ನು ಉಂಟಾ ಈಗ? ನೀನು ದೊಡ್ಡವ. ಹೀಗೆ ಇದಾಗ್ಲಿಕ್ಕಿಲ್ಲ. ಯಾಕೆ? ಯಾವುದಾದ್ರು ಒಂದಾಗಬೇಕು. ನೀನು ದೊಡ್ಡವ ನಾನು ದೊಡ್ಡ ಎಂತ ಇದು ಎಲ್ಲಿಗೆ ಹಾಗಾದರೆ ನಿಮ್ಮಿರುವರೆಗಿಂತಲೂ ನಾನೇ ದೊಡ್ಡವ. ಇದು ಒಳ್ಳೆದುಂಟು ನೋಡು. ನಿನಗೆ ಇಂಥವನೇ ಆಗಬೇಕು. ಆಗ್ಬೋದು. ಈಗ ನಮ್ಮಿಬ್ಬರಿಗಿಂತಲೂ ನೀನ್ ದೊಡ್ಡವ. ನಾನೇ ದೊಡ್ಡವ. ಏನು ನಿನ್ನಲ್ಲಿ ದೊಡ್ಡತನ ಅಂತದ್ದು? ನಿಮ್ಮಿರುವರಲ್ಲಿ ಇಲ್ಲದಿರುವುದನ್ನ ನನ್ನಲ್ಲಿ ಉಂಟು. ನಮ್ಮಿಬ್ಬರಲ್ಲಿ ಇರದಿದ್ದು ನಿನ್ನಲ್ಲಿ ಉಂಟು. ನನ್ನಲ್ಲಿ ಉಂಟು. ಏನು ಅಂತ ವಿಶೇಷತೆ? ಹಣೆಯಲ್ಲಿ ಕಣ್ಣು, ಹಾ, ಓ, ಮುಕ್ಕಣ್ಣ. ಕಣ್ಣ. ಹಾ, ಆದ ಕಾರಣದಿಂದ ನಿಮ್ಮಿರುವರೆಗಿಂತಲೂ ನಾನೇ ದೊಡ್ಡವ. ಕಣ್ಣು ಇರುವುದೇ ವಿಶೇಷ ಅಲ್ವೋ? ಯಾ ಕಣ್ಣಿನಿಂದ ನೀವು ಮಾಡುವುದೇನು ಅಂತ ಬೇಕಾ? ಏನ್ ಸುಟ್ಟು ಬಿಡುತ್ತೇನೆ. ಏನ್ ಮಾಡ್ತೀಯಾ? ಸುಟ್ಟು ಬಿಡುತ್ತೇನೆ. ಸುಡು. ಸೃಷ್ಟಿಸು. ಓಹೋ, ನಾನು ಸೃಷ್ಟಿ ಮಾಡಿದ ಮೇಲೆ ಸುಡುದಲ್ವಾ? ನಿಜ. ಮೊದಲು ನಾ ಸೃಜಿಸಲು ಪದುಮಾಕ್ಷ ಪೊರೆಯುವ ಮೊದಲು ನಾ ಸೃಜಿಸಲು ಮೊದಲು ನಾ ಸೃಜಿಸಲು
ಅಧಿಕಾರದಿಂದ ಮೂವರೊಳೆಂದ ವಿಧಿಯು ಮಾಧವ ಬಿಡದೆ ಅಧಿಕಾರದಿಂದ ಮೂವರೊಳೆಂದ ವಿಧಿಯು ಮಾಧವ ಬಿಡದೆ ರಜೋಗುಣದ ಪ್ರಭಾವದಿಂದ ಅಹಂಕಾರವಶನಾದಂತಹ ನೀನಾಡಿದ ಮಾತಿಗೆ ಹಾ. ಉತ್ತರವಾಗಿ ಈಶನಾಡಿದ ಮಾತಿಗೂ ಬಹಳ ಮೌಲ್ಯ ಉಂಟು. ಹಾ. ನಮ್ಮಿಬ್ಬರಲ್ಲಿಯೂ ಇಲ್ಲದ ಇರುವುದು ಅವನಲ್ಲಿ ಉಂಟು ಎನ್ನುವ ಕಾರಣಕ್ಕಾಗಿ ಅವ ದೊಡ್ಡವ ಅಂತ ಆಡಿದ. ಹಾ. ಸುಡಬಲ್ಲ ಎನ್ನುವಂತಹ ತನ್ನ ವಿಶೇಷ ಸಾಮರ್ಥ್ಯವನ್ನ ಹೆಗ್ಗಳಿಕೆಯ ಸ್ವರೂಪದಲ್ಲಿ ಮುಂದಿಟ್ಟ. ಏನು ಸುಡ್ತಾನಲ್ಲ ಆತ. ನೀವಿಬ್ರು ಈಗ ಹಾ. ಯಾವ ಕೆಲಸದ ಇಲ್ಲದೆ ಹಾ. ನಿರುದ್ಯೋಗಿಗಾಳಗೆ ಬಿಟ್ರಲ್ಲ. ಯಾಕೆ ಕೆಲಸವೇ ಇಲ್ಲ ನೀವು ಮಾಡ್ಲಿಕ್ಕೆ. ಯಾಕೆ ಬಲ್ಲಯ್ಯ? ಕೆಲಸ ಇಲ್ಲ ಅಂತ ನೀನು ಹೇಳುದಲ್ಲ. ಮಾಡ್ಲಿಕ್ಕೆ ಇಲ್ಲ, ಕೆಲಸ ಇಲ್ಲ. ನಾನು ಕೊಟ್ರೆ ಮಾತ್ರ ನಿಮಗೆ ಕೆಲಸ. ಯಾವ ಕೆಲಸ ಕೊಡ್ತೀನಿ? ನಾನು ಸೃಷ್ಟಿ ಮಾಡಿದ ಮೊದಲು ನಾನು ಸೃಷ್ಟಿಸಿದರೆ ಆದರೆ ನೀನು ಪಾಲನೆ ಮಾಡಿದರೆ ಹಾ. ಅವ ಕಾಲೆ ಅರಿತು ಲಯ ಮಾಡುವಂತದ್ದು. ಓಹೋ. ನಾನೇ ಸೃಷ್ಟಿ ಮಾಡ್ಲಿಲ್ಲ ಅಂತ ಆದ್ಮೇಲೆ ಆದರೆ ನೀ ಎಲ್ಲಿಯ ಪಾಲನೆ ಮಾಡ್ತೀಯ? ಇವ ಎಲ್ಲಿಂದ ಲಯ ಮಾಡ್ತಾನೆ? ಆದ್ದರಿಂದ ಪ್ರಥಮ ನಾನೇ. ಅಂದ್ರೆ ಹಾ. ನೀ ಮಾಡುವಂತಹ ಕೆಲಸದಿಂದ ನೀ ಜ್ಯೇಷ್ಠ ಅಂತ ಆಡುವುದು. ಹೌದು. ನೀ ಮಾಡುವಂತಹ ಸೃಷ್ಟಿಯ ಕೆಲಸ ಜ್ಯೇಷ್ಠ ಅಂತ ಆಡುವುದು. ಆಹಾ. ಅಯ್ಯ ಬ್ರಹ್ಮ, ಸೃಷ್ಟಿ ಕಾರ್ಯ ಅಷ್ಟೊಂದು ಘನವಲ್ಲ ಸೃಷ್ಟಿ ಕಾರ್ಯ ಅಷ್ಟೊಂದು ಘನವಲ್ಲ ಕೆಟ್ಟು ಹೋಗದ ತೆರದಿ ಕಾರ್ಯ ಕೆಟ್ಟು ಹೋಗದ ತೆರದಿ ಕೊಟ್ಟು ಬೇಕಾದುದ ಪೊರೆಯುವ ಹದನವೇ ಕೊಟ್ಟು ಬೇಕಾದುದ ಪೊರೆಯುವ ಹದನವೇ ಶ್ರೇಷ್ಠವೆಂದೋರೆದ ಹರಿ ಶ್ರೇಷ್ಠವೆಂದೋರೆದ ಹರಿ ಕೊಟ್ಟು ಬೇಕಾದುದ ಪೊರೆಯುವ ಹದನವೇ ಶ್ರೇಷ್ಠವೆಂದೋರೆದ ಹರಿ ವಿಧಾತ ಹಾ. ಈಗ ಕೊಟ್ಟ ಕಾರಣ ಹಾ. ಸ್ವಲ್ಪ ಮಟ್ಟಿಗಾದರೂ ಒಪ್ಪಬಹುದು. ಹಾ. ಯಾಕೆ? ಯಾಕೆ? ನೀ ತೊಡಗಿಸಿಕೊಂಡ ಕರ್ಮದ ಕಾರಣದಿಂದ ಹಾ. ನೀ ಜ್ಯೇಷ್ಠ ಅಂತ ಆಡುವುದಕ್ಕೆ ಹೊರಟೆ. ಹಾ. ನೀ ಅವ ಸುಡಬೇಕು ಅಂತಾದ್ರೆ ಹಾ. ನೀ ಸೃಷ್ಟಿ ಮಾಡಬೇಕು, ಹೌದು. ನಾ ಪಾಲಿಸಬೇಕು. ಹಾ. ನೀ ಸೃಷ್ಟಿಸಿದ್ದನ್ನು ಮತ್ತು ಪಾಲಿಸಿದನ್ನು ಮಾತ್ರ ಹಾ. ಅವ ಸುಡುತ್ತಾನೆ. ಹಾ. ಈಗ ಒಂದು ಅಭ್ಯುಪಗಮನ ಮಾಡುವ. ಹಾ. ನೀ ಜ್ಯೇಷ್ಠ ಅಂತ ಒಪ್ಪಿಕೊಳ್ಳುವ. ಹಾ. ಸೃಷ್ಟಿ ಮಾಡು. ಮಾಡ್ತೇನೆ.
ಮಾಡು. ಮಾಡ್- ಯಾ- ಯಾಕೆ ನೀ ಷಷ್ಠಿ ಮಾಡಿದಲ್ಲಿಗೆ ನಿನ್ನ ಕೆಲಸ ಪೂರ್ಣ ಅಂತ ಆಗ್ತದೋ? ಹಾ. ಯಾವಾಗ ನಿನ್ನ ಕೆಲಸ ಪೂರ್ಣ ಅಂತ ಆಗುವುದು? ಸೃಷ್ಟಿ ಮಾಡಿದ ಕ್ಷಣ ಯಾವುದನ್ನು ಸೃಷ್ಟಿ ಮಾಡಿದ ಕ್ಷಣ? ಜೀವಿಗಳನ್ನು ಎಷ್ಟು? ಎಷ್ಟು ನವಕೋಟಿ ಎಲ್ಲಿಯವರೆಗೆ? ತುತ್ತ ತುದಿಯವರೆಗೆ. ಯಾವ ತುದಿಯವರೆಗೆ? ತುತ್ತ ತುದಿಯವರೆಗೆ. ಕಲ್ಪಾಂತ್ಯದ ತನಕವೂ ಕೂಡ ನೀ ಸೃಷ್ಟಿ ಮಾಡಬೇಕು. ಹೌದು. ನಿನ್ನ ಕೆಲಸಕ್ಕೆ ಪೂರ್ಣತೆ ಅಂತಿಲ್ಲ, ಹಾ. ಅದು ನಿತ್ಯ ನಿರಂತರವಾದಂತಹ ಪ್ರಕ್ರಿಯೆ. ಹಾ. ನಿನ್ನದ್ದು ಮಾತ್ರ ಅಂತಲ್ಲ, ನನ್ನದ್ದಾಗಲಿ ಈಶನದ್ದಾಗಲಿ ನಿನ್ನ ಕಾರ್ಯವೇ ಆಗಲಿ, ಷಷ್ಠಿ ಸ್ಥಿತಿ ಲಯ ಈ ಮೂರೂ ಕರ್ಮಗಳು ಕೂಡ ಕಲ್ಪದ ಅಂತ್ಯದ ತನಕ ನಿರಂತರವಾಗಿ ಉಪಕ್ರಮಿಸಬೇಕಾದಂತಹ ಕರ್ಮಗಳು. ಆದರೆ ನೀ ಸೃಷ್ಟಿ ಮಾಡಿದಲ್ಲಿಗೆ ಪೂರ್ಣ ಅಂತ ಆಗುವುದಿಲ್ಲ. ನೀ ಒಂದನ್ನು ಸೃಷ್ಟಿ ಮಾಡಿದೆ, ಮತ್ತೊಂದನ್ನು ಸೃಷ್ಟಿ ಮಾಡಿದೆ, ಮಗದೊಂದನ್ನು ಸೃಷ್ಟಿ ಮಾಡುವುದಕ್ಕೆ ಪೂರ್ವದಲ್ಲಿ ನೀ ಮೊದಲು ಸೃಷ್ಟಿ ಮಾಡಿದ್ದಕ್ಕೆ ಕೊಟ್ಟು ಬೇಕಾದುದನ್ನು ಪೊರೆಯಬೇಕಾದಂಥ ಹೊಣೆಗಾರಿಕೆ ನನಗುಂಟು. ನಾ ಕೊಟ್ಟು ಬೇಕಾದುದನ್ನು ಪೊರೆದ ಮೇಲೆ ಅದನ್ನು ಲಯಗೊಳಿಸಬೇಕಾದಂಥ ಹೊಣೆಗಾರಿಕೆ ಅವನಿಗುಂಟು. ಆ ಕಾರಣದಿಂದ ನಿನ್ನ ಕರ್ಮವು ಕೂಡ ನನ್ನ ಕರ್ಮವನ್ನು ಇವನ ಕರ್ಮವನ್ನು ಅವಲಂಬಿಸಿಯೇ ಉಂಟು. ಅದರ ಹೊರತಾದಂತಹ ಕರ್ಮ ಅಲ್ಲ. ಅದನ್ನೇ ನಾ ಮತ್ತೆ ಮತ್ತೆ ಆಡಿದರೂ ಕೂಡ ಅದನ್ನು ಒಪ್ಪಿಕೊಳ್ಳದೆ ನೀ ಮುಂದುವರಿತಿ ಅಂತಾದರೆ ನಿನ್ನ ದಾರಿಯಲ್ಲಿ ನಾನು ಸ್ವಲ್ಪ ಕ್ರಮಿಸಿ ನೋಡ್ತೇನೆ. ಈಗ ನೀನೇ ಜ್ಯೇಷ್ಠ ಅಂತ ಆಡುವುದಕ್ಕೆ ಸೃಷ್ಟಿಯ ಕಾರ್ಯ ಅಂತ ಹೇಳುವುದಲ್ವ? ಈಗ ನೀ ಸೃಷ್ಟಿಸಬೇಕು ಅಂತಾದರೆ ನೀ ಸೃಷ್ಟಿಸಿದಂತಹ ವಸ್ತು ವಿಶೇಷಕ್ಕಾಗಲಿ ವ್ಯಕ್ತಿ ವಿಶೇಷಕ್ಕಾಗಲಿ ಒಂದು ಗುಣ ಸ್ವಭಾವವನ್ನು ಅಲ್ಲ, ಅದಕ್ಕೊಂದು ಬದುಕಿನ ದಾರಿಯನ್ನು ನೀ ತೋರಿಸಬೇಕು ಅಂತಾದರೆ ಅದಕ್ಕೊಂದು ಆಧಾರ ಅಂತ ಬೇಕು. ನಿನ್ನ ಸೃಷ್ಟಿಗೆ ಒಂದು ಬೀಜ ಅಂತ ಬೇಕು. ಅದು ಎಲ್ಲಿಂದ? ನಾನು ಸೃಷ್ಟಿ ಮಾಡದೇ ಇದ್ರೆ ಅಲ್ಲ, ಅದಲ್ಲ ನಾ ಹೇಳಿದ್ದು. ನೀ ಸೃಷ್ಟಿ ಮಾಡಿದೆ ಅಂತಾದ್ರೆ ಆ ಸೃಷ್ಟಿಗೆ ಆಧಾರವಾಗಿ ಒಂದು ಸೃಷ್ಟಿಯ ಬೀಜ ಅಂತ ಬೇಕು. ಅದು ಎಲ್ಲಿಂದ? ಆ ಬೀಜ ಸೃಷ್ಟಿಯೇ ನಾನು ಮಾಡಿದ್ದಾದ್ಮೇಲೆ ಹಾಗಾಗುದಿಲ್ವೋ? ನಿನಗೆ ನೀ ಸೃಷ್ಟಿಸಬೇಕು ಅಂತಾದರೆ ನಿನ್ನ ಸೃಷ್ಟಿಗೆ ಬೇಕಾದಂತಹ ಬೀಜ ಎನ್ನುವುದು ತಾಯಿಯೇ ಸೂಚಿಸಿದ್ದಾಳೆ. ಹೋದ ಕಲ್ಪದಲ್ಲಿ ಲಯವಾದ ಪ್ರಪಂಚವನ್ನೇ ಮತ್ತೆ ಸೃಷ್ಟಿಸಬೇಕು. ಅದರ ಅರ್ಥ ಯಾವುದು? ಹೋದ ಪ್ರಪಂಚದಲ್ಲಿ ಸೃಷ್ಟಿಯಾದಂತಹ ಜೀವ ವಿಶೇಷಗಳಾಗಲಿ, ಹೋದ ಪ್ರಪಂಚದಲ್ಲಿ ಪಾಲನೆಯಾದಂತಹ ಜೀವ ವಿಶೇಷಗಳಾಗಲಿ, ಲಯವಾದಂತಹ ಜೀವ ವಿಶೇಷಗಳಾಗಲಿ, ಅವುಗಳಲ್ಲಿರುವಂತಹ ಕರ್ಮ ವಿಶೇಷತೆಯನ್ನು ಗುರುತಿಸಿಯೇ ಈ ಕಾಲಕ್ಕೆ ನಿನ್ನ ಸೃಷ್ಟಿ ಆಗಬೇಕು. ಕರ್ಮವೇ ನಿನ್ನ ಸೃಷ್ಟಿಗೆ ಸೃಷ್ಟಿ ಬೀಜ. ಹಾಗಿದ್ದರೆ ಆ ಕರ್ಮ ಯಾರ ಕ್ಷೇತ್ರದಲ್ಲಿ ಬರ್ತದೆ? ಅದು ಪಾಲನಾಕರ್ತವಾದಂತಹ ವಿಷ್ಣುವಿನ ಕ್ಷೇತ್ರದಲ್ಲಿ ಬರ್ತದೆ. ವಿಷ್ಣುವಿನ ಕ್ಷೇತ್ರದಲ್ಲಿ ಅಂದರೆ ಸ್ಥಿತಿಯ ಕ್ಷೇತ್ರದಲ್ಲಿ ವ್ಯಕ್ತಿಯಾಗಲಿ ವಸ್ತುವಾಗಲಿ ಗಳಿಸಿದಂತಹ ಸಂಚಿತವಾದಂತಹ ಕರ್ಮದ ಆಧಾರದ ಮೇಲೆ ನಿನ್ನ ಸೃಷ್ಟಿ ಎನ್ನುವುದು ನಿಂತಿರುವುದರಿಂದ ನಿನ್ನ ಸೃಷ್ಟಿ ವಿಷ್ಣುವಿನ ಪಾಲನೆಯನ್ನು ಅವಲಂಬಿಸಿದೆ ಎನ್ನುವುದೇ ಅದರ ಅರ್ಥ. ಆ ಕಾರಣಕ್ಕಾಗಿ ಹೇಳುವುದು, ಕೊಟ್ಟು ಬೇಕಾದುದನ್ನು ಕೆಟ್ಟು ಹೋಗದ ಹಾಗೆ ಕೊಟ್ಟು ಪರೆಯುವುದೇ ಶ್ರೇಷ್ಠವಾದಂತಹ ಕೆಲಸ. ಇದನ್ನು ಒಪ್ಪಿಕೊಳ್ಳಬೇಕು ಅಂತ ನಾನು ಆಡುವುದಿಲ್ಲ. ಆದರೆ ನೀ ದೊಡ್ಡವ ಎನ್ನುವಂಥ ವಾದವನ್ನು ಇಲ್ಲಿಗೆ ಬಿಟ್ಟು ಕೊಡಬೇಕು. ಆಗ ಮಾತ್ರ ಮುಂದುವರಿತದೆ. ಸೃಷ್ಟಿಯ ಕಾರ್ಯವೇ ಮಾತ್ರ ವಿಶೇಷ ಅಲ್ಲ, ಅದಕ್ಕೆ ಆಧಾರವಾಗಿ ಮತ್ತೊಂದನ್ನು ಕೂಡ ನಾ ಹೇಳಬಲ್ಲೆ. ತೋರುತ್ತಿರುವಂತಹ ಜಲರಾಶಿಯ ಮಧ್ಯದಲ್ಲಿ ನಮ್ಮ ಮೂವರ ಜನನವಾಯಿತು, ಅದಕ್ಕೆ ಸೃಷ್ಟಿ ಅಂತ ಹೆಸರು. ಆಗ ನಾವು ಏನು ಮಾಡಿದೆವು? ಅಲ್ವೋ? ಕಣ್ಣು ಬಿಟ್ಟೆವು. ಸೃಷ್ಟಿ ಆದಲ್ಲಿಗೆ ಆಗಬಹುದಾದದ್ದು ಅದು ಮಾತ್ರ. ಕಣ್ಣು ಬಿಟ್ಟು ನೋಡಬೇಕು. ಮುಂದುವರಿಯಬೇಕು ಅಂತಾದರೆ ಪಾಲಿಸುವ ಮಹಾಮಾತೆಯಾಗಿ ಪರಬ್ರಹ್ಮ ಸ್ವರೂಪಿಣಿಯಾದಂಥ ಆದಿಮಾಯೇ ನಮಗೆ ಕಾಣಿಸಿಕೊಳ್ಳಬೇಕಾಯಿತು. ಅದರ ಅರ್ಥ ಪಾಲನೆಯೇ ಶ್ರೇಷ್ಠವಾದಂಥ ಕೆಲಸ, ಸೃಷ್ಟಿ ಶ್ರೇಷ್ಠವಾದಂತಹ ಕೆಲಸ ಅಲ್ಲ. ಇದನ್ನು ಒಪ್ಪಿಕೋ, ಮುಂದೆ ಹೋಗಿದ್ರೆ ಅವಕಾಶ ಮಾಡಿಕೊಡು. ಹಾಗಾದ್ರೆ ನೀವು ಸೃಷ್ಟಿ ಒಪ್ಪಿಕೊಳ್ಳಿಕ್ಕಿಲ್ಲ? ಅದು ಒಪ್ಪಿಕೊಳ್ಳುವುದಿಲ್ಲ ಅಂತಲ್ಲ, ಸೃಷ್ಟಿಯನ್ನು ಒಪ್ಪಿಕೊಳ್ಳುತ್ತೇನೆ. ಸೃಷ್ಟಿಯ ದೊಡ್ಡದು ಅಂತ ಒಪ್ಪಿಕೊಳ್ಳುವುದಿಲ್ಲ ಅಷ್ಟೇ. ಒಪ್ಪಿಕೊಳ್ಳದೆ ಇದ್ರೆ ನಾನು ಕೆಲಸನೇ ಮಾಡುವುದಿಲ್ಲ. ಸರಿ ನಿನ್ನ ವಚನವ
ಸರಿ. ಹಾ ವಿಷ್ಣು, ಹಾ ನೀನು ಹೇಳಿದ್ದು ಸರಿ. ಈಗ ಇಬ್ಬರು ಹೇಳಿದ್ದು ಸರಿ ಅಂತ ಅದಕ್ಕೆ ತಪ್ಪು ಯಾರದು ಪುಣ್ಯಾತ್ಮ? ತಪ್ಪು ಹಾಗಲ್ಲ, ಹಾ ಇದರಲ್ಲಿ ಸ್ವಲ್ಪ ಬದಲಾವಣೆ ಉಂಟು. ಹೌದಾ? ಹಾ, ನೀ ಬದಲಾವಣೆ ಮಾಡಿದ್ರೆ ಒಳ್ಳೇದು. ಬ್ರಹ್ಮ, ಹಾ ನೀನು ಹೇಳಿದ್ದ ಹಾಗೆ ಹಾ ನೀನು ಹೇಳಿದ್ದು ಸರಿ. ಹಾ ಸ್ವಲ್ಪ ಹಿಂದಕ್ಕೆ ಸರಿ. ಹಾ ವಿಷ್ಣು, ಅವ ಹಿಂದಕ್ಕೆ ಸರಿಬೇಕು, ಹಾ. ನಾ ಮುಂದೆ ಬರಬೇಕು. ಹಾ. ನಾ ಮುಂದೆ ಬಂದಾಗ ನೀ ಏನೇ ಆಡಬೇಕು. ವಿಷ್ಣು, ಹಾ ನಾವು ಇಬ್ಬರು ಇರುವರು ಹಾ ಒಂದಾಗಿ ಹ್ಮ್ ಪ್ರಪಂಚ ಮುಖಕ್ಕೆ ತೋರಿಸಬೇಕಂತಾದರೆ ಹಾ ನಿನ್ನಲ್ಲಿ ನಾನು ಐಕ್ಯನಾಗುತ್ತೇನೆ. ಅದರ ಅರ್ಥ ಎಂತಹದ್ದು? ಹಾ. ಹರಿ, ಹಾ. ನೀ ಆಡಿದ ಮಾತು ಸರಿ. ಹಾ. ಆ ಸರಿ ಎನ್ನುವುದನ್ನು ಲೋಕಕ್ಕೆ ತೋರಿಸಬೇಕು ಅಂತಾದರೆ ಹರಿಹರರು ಹರಿಹರನಾದಂತಹ ನಮ್ಮುಭಯರಲ್ಲಿ ಭೇದ ಇಲ್ಲ. ಇಲ್ಲ. ಅದನ್ನು ನಿರೂಪಿಸಬೇಕು ಅಂತಾದರೆ ಹರನಾದಂತಹ ನೀನು ಹರಿಯೊಳಗೆ ಐಕ್ಯನಾಗುತ್ತಿ ಅಂತ ಆಡುವುದಲ್ವ? ನಿಜ. ನೀ ನನ್ನೊಳಗೆ ಬರ್ತಿ ಅಂತಾದ್ರೆ ಏಕೆ ಬೇಡ ಅಲ್ಲಿ ಬಾಯಿಗೆ. ಹರಿಹರರು ನೀವೀರ್ವರೆರಗವಾಗಿರಲಿಲ್ಲ. ಹರಿಹರರು ನೀವೀರ್ವರೆರಗವಾಗಿರಲಿಲ್ಲ. ಇರುವುದೇ ಪ್ರೀತಿ ಮನದೊಳಗೆ. ಹರಿಹರರು ನೀವೀರ್ವರೆರಗವಾಗಿರಲಿಲ್ಲ. ಇರುವುದೇ ಪ್ರೀತಿ ಮನದೊಳಗೆ. ಈಗ ಯಾಕಿಷ್ಟು ಹಾರಾಟ ನಿನ್ನ? ಹರಿಹರರೇ, ಯಾಕಿಷ್ಟು ಹಾರಾಟ? ಏನ್ ಒಂದಾದ್ರಾ? ಹೌದಪ್ಪ. ಇಬ್ರು ಒಟ್ಟಾದ್ರಾ? ಹಾ, ಹಾ. ಏನ್ ಹೆದರ್ತಾರ ಅಂತ ಭಾವಿಸ್ಕೊಂಡ್ರ ಈ ಬ್ರಹ್ಮ? ನೀ ಹೆದರ್ಬೇಕು ಅಂತ ನಾವು ಒಟ್ಟಾದದ್ದೇ ಅಲ್ಲ. ಆಹಾ. ಏನು ನೀವು ಮೊದ್ಲೇ ಇಬ್ರು ಒಂದಾಗಿ ಮಾತಾಡ್ಕೊಂಡು ಬಂದ್ರೆ ಹೇಗೆ ಹೇಳಿ? ನಿನ್ನ ದೃಷ್ಟಿಯಿಂದ ಹೊರಗೆ ನಾವು ಹೋದದ್ದೇ ಇಲ್ಲವಲ್ಲ ಹಾ, ಹಾ. ಇಲ್ಲಿವರೆಗೆ? ಆದ್ರೂ ಕೂಡ ಹಾ. ನೀವಿಬ್ಬರು ನನ್ನನ್ನು ಹಾ. ಹೊರಗಿಟ್ಟು ಒಂದಾದ್ರಿ ಅಂತಾದ್ರೆ ಹಾ. ಬಿಡ್ತಾನೆ ಈ ಬ್ರಹ್ಮ ನಾವು ಅನ್ಕೊಂಡು? ಹೊರಗೆ ಇಟ್ಟದಲ್ಲ, ನೀ ಹೊರಗೆ ಉಳಿದದ್ದು. ಅದಕ್ಕೆ ನಾನೆಂತ ಮಾಡು? ಬಿಡ್ತಾನೆ ಅಂತ ಭಾವಿಸ್ಕೊಂಡ್ರ? ಹಾ ಇಲ್ಲಿ ತನಕ ವಾದ ಆಯ್ತು, ಹಾ. ಇನ್ನು ವಾದದಿಂದ ಫಲ ಇಲ್ಲ. ಮತ್ತೆ ಪೆಟ್ಟಿಗೆ ಪೆಟ್ಟೆ ಬಾಯುದ್ದಕ್ಕೆ. ತಡಿಯೋ. ಹ. ವಾದದಿಂದಲೂ ವಿವಾದದಿಂದಲೂ ಬಗೆಹರಿಯದ ಸಮಸ್ಯೆ ಅಲ್ಲ ಅಂದ ಮೇಲೆ ಹ. ಬಲದಿಂದ ತೀರ್ಮಾನವಾಗಬಹುದಾದಂತಹ ಪ್ರಶ್ನೆಯೇ ಅಲ್ಲ. ಹ. ಈ ಪ್ರಶ್ನೆಗೆ ಒಂದು ನಾವು ಸಿದ್ಧಾಂತವನ್ನ ಕಂಡುಕೊಳ್ಳಬೇಕು ಅಂತಾದ್ರೆ ವಾದ ಅಲ್ವೋ? ಹ. ವಾದದಿ ಫಲವಿಲ್ಲ ಶೋಧನೆಯಿಂದಲೇ. ಹೌದಯ್ಯ. ವಾದದಿ ಫಲವಿಲ್ಲ ಶೋಧನೆಯಿಂದಲೇ. ಸಾಧಿಸಿ ತಿಳಿಯುವ ನಿಜವಾ. ನಮ್ಮೊಳಗೆ. ಸಾಧಿಸಿ ತಿಳಿಯುವ ನಿಜವಾ. ಹೋದ ಕಲ್ಪದಿ ಲಯವಾದ ಪ್ರಪಂಚವಾ. ಹೋದ ಕಲ್ಪದಿ ಲಯವಾದ ಪ್ರಪಂಚವಾ. ಐದಿ ಬಲದಿ ನೆಲೆಸಿರುವ. ವಾದವೇ ಮುಂದುವರಿಯಿತು ಅಂತಾದ್ರೆ ನಮ್ಮೊಳಗಿರುವಂತ ಭೇದ ಕೂಡ ಮುಂದುವರಿಯುತ್ತದೆ. ಆಹಾ, ಆ ಆಗ್ಲೇಬೇಕು, ಭೇದ ಆಗ್ಲೇಬೇಕು. ಆ ಭೇದ ಮುಂದುವರಿಯಿತು ಅಂತಾದರೆ ಹಾ. ನಮ್ಮಿಂದ ಆಗಬೇಕಾದಂತಹ ಕಾರ್ಯ ಮುಂದುವರಿಯುವುದಿಲ್ಲ. ನಿನ್ನೊಳಗೆ ಮೂಡಿರುವಂತಹ ಪ್ರಶ್ನೆಗೆ ಒಂದು ಸಮರ್ಪಕವಾದಂತಹ ಉತ್ತರ ಬೇಕು ಅಂತಾದರೆ ಹಾ. ಆಡುವ ಮಾತಿನಿಂದಲೋ ಮಾಡುವ ಯುದ್ಧದಿಂದಲೋ ಅಲ್ಲ. ಹಾ. ಅದಕ್ಕೆ ವಿಶೇಷವಾದಂತಹ ಮತ್ತೊಂದು ದಾರಿಯನ್ನು ನಾನು ಕಂಡುಕೊಂಡಿದ್ದೇನೆ. ಯಾವ ದಾರಿ? ತಾಯಿ ಆಡಿದ್ದಾಳೆ ಪೂರ್ವದಲ್ಲಿ, ಹಾ. ಹೋದ ಕಲ್ಪದಲ್ಲಿ ಲಯವಾದಂತಹ ಪ್ರಪಂಚವನ್ನೇ ಮಕ್ಕಳೇ ನೀವು ಮತ್ತೆ ಸೃಷ್ಟಿಸಬೇಕು. ನಾ ಪೂರ್ವದಲ್ಲಿ ಆಡಿದ ಹಾಗೆ ಹಾ. ಸೃಷ್ಟಿ ಆಗಬೇಕು ಅಂತಾದರೆ ಹೋದ ಕಲ್ಪದಲ್ಲಿ ಲಯವಾದಂತಹ ಪ್ರಪಂಚ ನಮ್ಮೊಳಗೆ ಇರಬೇಕು. ಹಾ. ಅದು ಯಾರಲ್ಲಿ ಹೆಚ್ಚುಂಟು ಎನ್ನುವುದರ ಆಧಾರದ ಮೇಲೆ ಹಾ. ನಮ್ಮ ಇರುವರೊಳಗೆ ಶ್ರೇಷ್ಠರು ಯಾರು ಎನ್ನುವುದನ್ನು ತೀರ್ಮಾನಿಸಬಹುದು. ಹಾ. ಅದನ್ನು ಅರಿಯಬೇಕು ಅಂತಾದರೆ ವಾದವನ್ನ ಬಿಟ್ಟು ನಾವು ಶೋಧನೆಯ ಕಾರ್ಯಕ್ಕೆ ಮುಂದಾಗಬೇಕು. ಆಹಾ. ಶೋಧಿಸಿದ್ದೇ ಹೌದು ಅಂತಾದರೆ ನಮ್ಮ ಇರುವರಲ್ಲಿ ಯಾರು ಶ್ರೇಷ್ಠ ಯಾರು ಜ್ಯೇಷ್ಠ ಎನ್ನುವಂತ ನಿರ್ಣಯಕ್ಕೆ ಬರುವುದಕ್ಕೆ ಸಾಧ್ಯ ಉಂಟು. ಹಾ. ವಾದದಿ ಫಲವಿಲ್ಲ, ಶೋಧನೆ ಕಾರ್ಯದಿ ಸಾಧಿಸಿ ತೋರುವ ಶ್ರೇಷ್ಠ ಯಾರೆಂದು. ಶೋಧನೆ. ಹೌದೌದು. ಯಾರನ್ನು ಯಾರು ಶೋಧಿಸುವುದು? ನಿನ್ನನ್ನು ನಾನು, ನನ್ನನ್ನು ನೀನು. ಈಗ ಶೋಧಿಸ್ಬೇಕಾದ್ರೆ? ಶೋಧಿಸುವ ಬಗೆ ಹೇಗೆ? ಹಾ. ನಿನ್ನುದರವನ್ನ ನಾ ಹೋಗುವುದು, ಹಾ. ನನ್ನುದರವನ್ನ ನೀ ಹೋಗುವುದು. ನಮ್ಮೊಳಗಿರುವಂತ ವಿಶೇಷತೆ ಏನು ಎನ್ನುವುದನ್ನ ಇಬ್ಬರು ತಪ್ಪದೆ ಆಡುವುದು. ಮೊದಲು ಯಾರು ಹೋಗುದು? ಈಗ ನೀನೇ ಹೋಗು. ಈಗ ನೀನಲ್ವ ಮೊದಲು ಆರಂಭ ಮಾಡಿದ್ದು, ಹೋಗು. ನಿನ್ನ ಬಾಯೊಳಗೆ ನಾನು ಹೋಗುದು. ಹೌದು.
ಇವನ ಬಾಯೊಳಗೆ ಹೋದ್ರೆ ಒಮ್ಮೆ ಹೋಗಿ ನೋಡ ನನ್ನ ಬಾಯಿಯೊಳಗೆ. ಇವನು ನಾನು ಸಣ್ಣವನಾಗ್ತೇನೆ, ಹಾ. ಇನ್ನು ಬಾಯಿಯೊಳಗೆ ಹೋಗ್ಬೇಕು, ನಾವು ಸಣ್ಣವನಾಗ್ಬೇಕಲ್ಲ. ಆಹಾ. ಅಲ್ಲಿ ಅಲ್ಲ ನನ್ನ ಇಲ್ಲ ಇದಾಗ್ಲಿಕ್ಕಿಲ್ಲ. ಈಗ ನಾನೇ ಹೋದ್ರೆ ಹಾ, ಅದಾಗ್ಬೋದು. ನಾನು ಹೋಗುವಾಗ ಸಣ್ಣವನಾಗಿ ಹೋದ್ರು, ಹಾ. ಬರುವಾಗ ದೊಡ್ಡವನಾಗಿ ಏನೋ ಒಂದು ಹೋಗ್ತೀಯಲ್ಲ ಅವ. ಹೋಗಿದ್ದಾನೆ ವಿಷ್ಣು ನನ್ನ ಉದರದ ಒಳಗೆ. ಸ್ವಾಮಿ, ಇವನಿಗೊಂದು ಅಹಂಕಾರ ಇತ್ತು ಅಲ್ವಾ? ನಾನು ಹೆಚ್ಚಿನವನು ಎನ್ನುವ ಹಾಗೆ. ಹೌದೌದು, ಹೋಗಿದ್ದಾನೆ ಒಳಗೆ. ಹೋದವನು ಹೊರ ಬರ್ಬೇಕಲ್ಲ, ಇವ ಯಾವ ರೀತಿಯಲ್ಲೂ ಆಲೋಚನೆ ಮಾಡದಂತ ದ್ವಾರದಿಂದ ಇವನು ಹೊರ ಕರೆಸ್ತೇನೆ ನೋಡಿ. ಶೋಧನೆ ಕಾರ್ಯದಿಂದಲೇ ಸಾಧಿತರು ಯಾರು ಎನ್ನುವುದನ್ನು ನಿರೂಪಿಸುವ ಎಂಬ ಹಾಗೆ ಅಜನಿಗೆ ಹೇಳಿ ಅವನ ಉದರವನ್ನ ಪೊಕ್ಕವ ನಾನು ಬಂದು ನೋಡ್ತಾ ಇದ್ದೇನೆ. ಏನುಂಟು? ಎಲ್ಲ ಉಂಟು. ಹೋದ ಕಲ್ಪದಲ್ಲಿ ಲಯವಾದಂತ ಸರ್ವವೂ ಕೂಡ ಬ್ರಹ್ಮನ ಉದರದೊಳಗುಂಟು. ಒಬ್ಬ ಇಲ್ಲ, ನನ್ನನ್ನು ಹೊರತುಪಡಿಸಿ ಸಕಲವೂ ಇಲ್ಲಿ ಉಂಟು. ಆದ್ರೆ ಒಂದು ಸ್ವಾಮಿ, ಎಲ್ಲ ಇದ್ದರು ಯಾವುದಕ್ಕೂ ಜೀವ ಇಲ್ಲ, ಎಲ್ಲ ನಿಸ್ತೇಜವಾಗಿ ಉಂಟು. ಅದರೊಂದಿಗೆ ಇಲ್ಲಿರುವ ಸರ್ವವೂ ಕೂಡ ಬಂಗಾರದ ವರ್ಣದಿಂದ ಕೂಡಿದೆ, ಕನಕವರ್ಣದಿಂದ ಕೂಡಿದೆ. ಇಷ್ಟನ್ನು ಕಂಡ್ರೆ ಸಾಕಾಗುವುದಿಲ್ಲವಲ್ಲ, ಕಂಡದ್ದು ಅವನಿಗೆ ಹೇಳಬೇಕಲ್ಲ. ಹೇಳಬೇಕು ಅಂತಾದ್ರೆ ಹೊರಗೆ ನಡಿಬೇಕು. ನಾ ಬಂದದ್ದು ಮೇಲಿಂದ, ಹಿಂದೆ ಹೋಗುವ ಎನ್ನುವ ನೆಲೆಯಿಂದ ಮೇಲೆ ಹೋದ್ರೆ ಒಂದಲ್ವಲ್ಲ, ನವದ್ವಾರಗಳಲ್ಲೂ ಒಂದಾದ್ರೆ ಮತ್ತೆ 8 ಉಂಟಲ್ಲ, ಅದನ್ನು ಪರೀಕ್ಷಿಸಿ ನೋಡ್ತೇನೆ. ಸಾರುವೇನು ಹೊರಗೆ ನೋತಾ ಸಾರುವೇನು ಹೊರಗೆ ನೋತಾ ಮೇಲಕ್ಕೆ ಏರಿ ತುದಿಯನು ಕಾಣದೆಗೆ ಬಾಯಾರಿ ಬಸವಳಿದು ಬಾಯಾರಿ ಕೆಳಗಿಳಿದರಸಿ ಕಂಡದ ದ್ವಾರವನ್ನು ಬಾಯನ್ನು ಮುಚ್ಚಿದ್ದಾನೆ ಎಂಬಲ್ಲಿಗೆ ಉಳಿದ ಅಷ್ಟದ್ವಾರಗಳುಂಟು ಎಂಬ ನೆಲೆಯಿಂದ ಎಲ್ಲವನ್ನು ಕೂಡ ಪರೀಕ್ಷಿಸಿದೆ. ಇಲ್ಲ ಇಲ್ಲ,
ಬಾಯನ್ನು ಸೇರಿಸಿ 8 ದ್ವಾರಗಳನ್ನ ಬ್ರಹ್ಮ ಬಂಧಿಸಿದ್ದಾನೆ, ಮುಚ್ಚಿದ್ದಾನೆ. ಯಾಕಾಗಿ? ಯಾಕೆ? ಒಳಬಂದಂತ ನನ್ನನ್ನ ಸಣ್ಣವನಾಗಿ ಮಾಡಬೇಕು ಎನ್ನುವಂತಹ ಸಂಕಲ್ಪದಿಂದ ಹೌದಾ? ಒಂದೇ ಒಂದು ದ್ವಾರವನ್ನು ತೆರೆದಿರಿಸಿದ್ದಾನೆ. ಅದು ಅಧೋದ್ವಾರ. ಅದರ ಅರ್ಥ ಎಂತದ್ದು? 9 ದ್ವಾರಗಳನ್ನ ಬಂಧಿಸುವುದಕ್ಕೆ ಅಪರ್ಯಾಪ್ತನಾದಂತಹ ಆತ 8 ದ್ವಾರಗಳನ್ನ ಬಂಧಿಸಿ ಕನಿಷ್ಠವಾದಂತಹ ಅಧೋದ್ವಾರವನ್ನು ತೆಗೆದಿರಿಸಿದ್ದಾನೆ. ಅದರಿಂದ ನಾ ಹೊರ ಹೋದೆ ಅಂತಾದರೆ ಆ ಕಾರಣದಿಂದ ನಾನು ಕನಿಷ್ಠ ಎನ್ನುವ ಹಾಗೆ ಲೋಕಕ್ಕೆ ತೋರಿಸುವಂತಹ ಆಲೋಚನೆ ಅವನದ್ದು. ಸಣ್ಣವರಿಗೆಲ್ಲ ಸಣ್ಣ ಆಲೋಚನೆಯೇ ಬರುವುದು. ನಾವು ಅದು ಸಣ್ಣದ್ದು ಎನ್ನುವುದಾಗಿ ಭಾವಿಸುವುದಕ್ಕಿಲ್ಲವಲ್ಲ. ದೇಹದಲ್ಲಿರುವಂತಹ ಸರ್ವಾಂಗಗಳಿಗೂ ವಿಶೇಷವಾದಂತಹ ಸ್ಥಾನ ಉಂಟು. ಅವ ತೆಗೆದಿರಿಸಿದಂತಹ ಅಧೋದ್ವಾರದಿಂದ ಹೊರ ನಡೆಯುತ್ತೇನೆ. ಶೋಧಿಸಿದನು ನಿನ್ನೋದರವ ಶೋಧಿಸಿದನು ನಿನ್ನೋದರವ ಶೋಧಿಸಿದನು 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 ನಿನ್ನೋದರವ ಒಳಗೈದಿನ ಕಂಡೆನು ಪರದಲ್ಲಿ ಮೆರೆವ ಒಳಗೈದಿನ ಕಂಡೆನು ಐದಿನ ಕಂಡೆನು ಐದಿನ ಕಂಡೆನು ಪರದಲ್ಲಿ ಮೆರೆವ ಪರದಲ್ಲಿ ಮೆರೆವ ಹೋದ ಕಲ್ಪದಿ ಲಯವಾದ ಎಲ್ಲ ಹೋದ ಕಲ್ಪದಿ ಲಯವಾದ 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 ಸರ್ವ ಮೇಧಿನಿಗಳು ತಾವು ಮೆರವ ವಿನೋದ ಸರ್ವ ಮೇಧಿನಿಗಳು ತಾವು ಮೆರವ ವಿನೋದ ಸರ್ವ ಮೇಧಿನಿಗಳು ತಾವು ಮೆರವ ವಿನೋದ. ಅಯ್ಯ ಓದಿಯಾ? ಹೋದೆ, ನೋಡಿದ್ಯಾ? ನೋಡಿದೆ, ಹೇಗುಂಟು? ಬಂದೆ. ನಾನ್ ಹೋಗಿ ನೋಡಿ ಬಂದೆ ಅಂತ. ಬರುವುದಿಲ್ಲ ಅನ್ಕೊಂಡಿದ್ದೆ. ಹೌದಪ್ಪ, ಬರಬಾರದು ಎನ್ನುವುದಕ್ಕಾಗಿ ಹಾ. ಸಾಕಷ್ಟು ವ್ಯವಸ್ಥೆ ಮಾಡಿದೆ ನೀನು, ಬಿಡ್ತೇನೆ ಮತ್ತೆ. ಅಲ್ವೋ? ಆದರೆ ಬಾರದೇ ಉಳಿಸುವುದಕ್ಕೆ ನಿನ್ನ ಸಾಧ್ಯ ಆಗಲಿಲ್ಲ ಎನ್ನುವುದು ನಾ ಬಂದದ್ದಿಂದ ಸ್ಪಷ್ಟ ಆಯ್ತು. ಅಯ್ಯ, ಶೋಧಿಸಿದೆನು ನಿನ್ನುದರವ ಹೇಗುಂಟು? ಎಲ್ಲ ಉಂಟು. ಹೋದ ಕಲ್ಪದಲ್ಲಿ ಲಯವಾದಂತಹ ಸರ್ವಮೇದಿನಿಯನ್ನು ಕಂಡೆ. ಜಯ ನನ್ನದ್ದೇ. ಸೃಷ್ಟಿ ಕಾರ್ಯ ಆರಂಭ. ತಡಿಯ ತಡಿಯ, ನಿಲ್ಲಿಸಿಲ್ಲ ನಾನು. ಇನ್ನು ಉಂಟ? ಎಲ್ಲವನ್ನು ಕಂಡೆ. ಆದರೆ ಏನು ಮಾಡುವ ಹೇಳು? ನಿನ್ನ ಉದರದೊಳಗೆ ನಾನೊಬ್ಬ ಇಲ್ಲ. ನೀನ್ ಇಲ್ಲದಿದ್ರೆ ತೊಂದರೆ ಇಲ್ವಾ?
ಬೇರೆ ಎಲ್ಲ ಉಂಟಲ್ಲ. ಎಲ್ಲ ಉಂಟು. ಆಯ್ತು ಬಿಡು, ನಾನು ಅದರ ಅರ್ಥ ಎಂತದ್ದು? ನಿನ್ನೊಳಗೆ ನಾನಲ್ಲ ಎನ್ನುವುದೇ ಅದರ ತಾತ್ಪರ್ಯ. ಈಗ ಅರ್ಥ ಆಯ್ತಾ? ಹಾಗೆ ಸರ್ವವನ್ನು ಕಂಡೆ, ಆದರೆ ಏನು ಮಾಡುವ ಹೇಳು? ಏನು? ಕಲ್ಪದಲ್ಲಿ ಲಯವಾದಂತ ಸರ್ವವೂ ನಿನ್ನ ಉದರದಲ್ಲಿದ್ದರೂ ಕೂಡ ಯಾವುದಕ್ಕೂ ಜೀವ ಇಲ್ಲ ಪುಣ್ಯಾತ್ಮ. ಜೀವನೇ ಇಲ್ಲ, ಯಾವುದಕ್ಕೂ ಜೀವ ಇಲ್ಲ, ಛೆ, ಛೆ. ಎಲ್ಲವೂ ನಿಸ್ತೇಜವಾಗಿ ಉಂಟು. ಆದರೆ ಒಂದು ಇರುವ ಎಲ್ಲವೂ ಕೂಡ ಬಂಗಾರದ ವರ್ಣದಿಂದ ಕಂಗೊಳಿಸುತ್ತುಂಟು. ಗೊತ್ತುಂಟು ನನಗೆ. ಯಾವುದು? ಬಂಗಾರ. ಎಂತ ಬೆಲೆ ಮಾರ್ರೆ. ಬಂಗಾರ ಬೇರೆ, ಬಂಗಾರದ ಬಣ್ಣ ಬೇರೆ. ಬಂಗಾರದ ಬಣ್ಣಕ್ಕೂ ಬಂಗಾರಕ್ಕೂ ಬಹಳ ವ್ಯತ್ಯಾಸ ಉಂಟು. ನೀನೇ ದಾರಿಯಾಗಬೇಕು ಮುಂದಿನ ಪ್ರಪಂಚಕ್ಕೆ. ಬಂಗಾರ ವರ್ಣದನ್ನು ಧರಿಸಿ ಬಂಗಾರ ಅಂತ ಹೇಳಿಕೊಂಡು ತಿರುಗುವವರಿಗೆಲ್ಲ ಹಾಗೆ ಶೋಧಿಸಿ ಬಂದಿದ್ದೇನೆ. ಹಾಗೆ ಶೋಧಿಸಿ ಬಂದಂತಹ ನಾನು ನಿನಗೊಂದು ಹೆಸರು ಕೊಡುವಂತ ಮಾಡಿದ್ದೆ. ನೀನು ನನಗೆ ಹೆಸರು ಕೊಡು? ಹೌದೌದು. ಏನು? ಎಲ್ಲವೂ ಬಂಗಾರದ ಬಣ್ಣದಿಂದ ಇರುವುದರಿಂದ ನೀನು ಹಿರಣ್ಯ ಗರ್ಭ, ಕನಕ ಗರ್ಭ. ಓಹೋ ಹೋ ಹೋ ಹೋ, ನಾನು ಕನಕ ಗರ್ಭ. ಹೌದು, ಹೆಸರು ಕೊಟ್ಟದ್ದು. ಹೆಸರಿಡುದು ಯಾರು? ಯಾರಿಗೆ ಹೇಳು? ಇಲ್ಲಿಗೆ ಮುಗಿಲಿಲ್ಲ ಹೆಸರು. ನೀನು ಕೊಟ್ಟಾಕ್ಷಣ ಅಲ್ಲಿಗೆ ಮುಗಿಯುವುದಿಲ್ಲ. ಮಗನಿಗೆಲ್ಲ ಹೆಸರಿಡುವುದು ಈಗ ಆಗ ನೀನು ದೊಡ್ಡ ಜನ ಆಗ್ತೀಯ. ಹೇಳಿದ್ದಷ್ಟೇ. ನಾನು ನಿನಗೆ ಅಪ್ಪ ಆಗ್ಬೇಕಾಗ್ತದೆ. ಹೇಗೆ? ನಾನು ನಿನಗೆ ಹೆಸರಿಡ್ತೇನೆ. ನನಗೂ? ಹೌದು. ಯಾವ ಹೆಸರು? ನೀನು ಬಂದ ದ್ವಾರ ಯಾವ್ದು ಹೇಳು? ಅದೋ ದ್ವಾರ. ಅದೋ ದ್ವಾರದಿಂದ ಬಂದ ನಿನಗೆ ಅದೋಕ್ಷಜ ಎನ್ನುವ ಹೆಸರು. ಆಗ್ಲಿ, ಹೇಗೆ? ನೀ ಯಾವುದನ್ನು ಕೊಟ್ಟರು ಸಂತೋಷದಿಂದ ಸ್ವೀಕರಿಸ್ತೇನೆ. ಹಾಗೆಂದು ನಮ್ಮ ಕಾರ್ಯ ಪೂರ್ಣ ಆಗಬೇಕು ಅಂತಾದರೆ ನಿನ್ನುದರವನ್ನು ನಾ ಪರೀಕ್ಷಿಸಿದ ಹಾಗೆ ನನ್ನುದರವನ್ನ ನೀ ಪರೀಕ್ಷಿಸಬೇಕು. ನಿನ್ನುದರ ಹೋಗ್ಬೇಕು. ಕೊಡ್ಲೋ? ದಾರಿ ನಾ ಮಾಡಿ ಕೊಡ್ತೇನೆ. ಇವನಿಗೆ ಅವನೇ ದೊಡ್ಡ ಜನ ಅಂತೇಳಿ ಅವನಿಗೆ ಗೊತ್ತಿಲ್ಲ. ಅವನಿಗೆ ಬುದ್ಧಿ ಕಲಿಸುವವರ ನಮ್ಮೊಳಗಿದ್ದಾರೆ ಅಂತ. ನಾ ಹೋದ ಕಾಲಕ್ಕೆ ನವದ್ವಾರಗಳಿದ್ದರು, 8 ದ್ವಾರಗಳನ್ನು ಮಾತ್ರ ಬಂಧಿಸಿದ. ಯಾಕೆ? ನವದ್ವಾರಗಳನ್ನು ಬಂಧಿಸುವಲ್ಲಿ ಅವನಿಗೆ ಅಪರ್ಯಾಪ್ತತೆ ಉಂಟು. ಬಂಧಿಸುವುದಕ್ಕೆ ಆತನಿಗೆ ಸಾಧ್ಯ ಇಲ್ಲ. ಅದೋ ದ್ವಾರ 1 ತೆಗೆದಿರಿಸಿದ. ಆದ್ರೆ ನಮಗೆ 9 ಬಂಧಿಸುವ ಯೋಗ್ಯತೆ ಉಂಟು. ಒಳ ಹೋದವ ಹೊರ ಹೇಗೆ ಬರ್ತಾನೆ ಅಂತ ನೋಡಬೇಕು. 9 ದ್ವಾರಗಳನ್ನ ಬಂಧಿಸಿ ಅವನ ನಿರೀಕ್ಷೆಯಲ್ಲಿ ಇರ್ತೇನೆ. ಸುರತ ವೈಶ್ಯರು ಚೇಳಿ ಪರಮೇಟಿ ಗರ್ವದಿ, ಸುರತ ವೈಶ್ಯರು ಚೇಳಿ ಪರಮೇಟಿ ಗರ್ವದಿ, ಪರಿಯ ಜಡನವನು ಹೋಗುತ್ತಲಿ ಪರಿಗಿಸಿ ಕಂಡನೋ ಸರಿದಾಗ ಏನನ್ನು ಕಾಣುತ್ತಾ ಇದ್ದೇನೆ? ಹರಿಯ ಉದರವನ್ನು ಪೊಕ್ಕ ನಾನು ಎಲ್ಲವನ್ನು ಹರಿಯ ಉದರದೊಳಗೆ ಕಾಣ್ತಾ ಇದ್ದೇನೆ. ಅದೋ ಆ ಕಡೆ ಏಕಾದಶ ರುದ್ರರು, ದ್ವಾದಶಾದಿತ್ಯರು, ಮುನಿಗಳು, ಶತಕೋಟಿ ಬ್ರಹ್ಮರು, ನನ್ನಂತೆ ಸಾವಿರ ಬ್ರಹ್ಮರು ಅಲ್ಲಿದ್ದಾರೆ. ಆಹಾ, ಈ ಕಡೆ ಹರಿಯುವ ನದಿ, ಮೇಲೆ ಗಗನದಿಂದ ಚುಮ್ಮುತ್ತಿರುವಂತ ನೀರು, ಹಾಗೆ ಸಮುದ್ರದ ಅಲೆಗಳು ಎಬ್ಬಿಸುತ್ತಿರುವಂತ ಕಲರವ, ಏನೆಲ್ಲ ಉಂಟು ಇವನ ಹೊಟ್ಟೆಯೊಳಗೆ. ಏನನ್ನು ಕಾಣುತ್ತಾ ಇದ್ದೇನೆ ನಾನು ಇಲ್ಲಿಯ ತನಕ? ಬರೀದೇ ನಾನು ಅಹಂಕಾರದಿಂದ ಮೆರೆದೇನಲ್ಲ. ಛೇ ಛೇ, ಹರಿಯೊಂದಿಗೆ ಸುಮ್ಮನೆ ವಿವಾದವನ್ನು ಮಾಡಿಕೊಂಡು ಸೃಷ್ಟಿ ಕಾರ್ಯವನ್ನು ಸಂಪೂರ್ಣ ನಿಲ್ಲಿಸಿ ಬಿಟ್ಟಿದ್ದೆ. ಛೇ, ಈಗ ಬಂದು ನೋಡ್ತಾ ಇದ್ದೇನೆ, ಏನನ್ನು ಕಾಣ್ತಾ ಇದ್ದೇನೆ ನಾನು. ನನಗಿಂತಲೂ ಈತ ಹಿರಿಯವ, ಈತ ಶ್ರೇಷ್ಠ, ಈತ ಜ್ಯೇಷ್ಠ ಎನ್ನುವುದು ನನಗೀಗ ಅರ್ಥ ಆಗಿ ಹೋಯಿತು. ಯಾಕೆ ಹೀಗಾಯಿತು? ನನ್ನ ಮುಂದಿನ ಸೃಷ್ಟಿಗೆ ಇದು ಸಾಕಾರವಾದಿತ್ತು. ಆದ್ದರಿಂದ ಈತನ ಹಿರಿಮೆ, ಈತನ ಗರಿಮೆಯನ್ನು ಈತನೊಂದಿಗೆ ಹೇಳುವುದಕ್ಕಾಗಿ ಆದಷ್ಟು ಬೇಗ ಹೊರ ಹೋಗ್ತೇನೆ. ನೋಡೋಣ. ತೆರಳುವೆ ಹೊರಗೆಂದು ಸರಿದು ಮೇಲಕ್ಕೆ, ತೆರಳುವೆ ಹೊರಗೆಂದು ಸರಿದು ಮೇಲಕ್ಕೆ, ತುದಿ ದೊರಕದಾಗಲು ಕೆಳಗಿಳಿದು ಅರಸಿ ಪದವನ್ನು ಕಾಣದೆಯೇ ತರ ಹರಿದುತ್ತಾ, ಅರಸಿ ಪದವನ್ನು ಕಾಣದೆಯೇ ತರ
ಕಾಣಲು ಸುಖವಾಗಿ ಆದಷ್ಟು ಮೇಲೆ ಹೋಗಬೇಕಂತ ಮೇಲೆ ಹೋದರೆ ಹರಿಯು ತನ್ನ ಬಾಯನ್ನು ಮುಚ್ಚಿಕೊಂಡಿದ್ದಾನೆ. ಹಾಗಾದರೆ ಉಳಿದ ದ್ವಾರಗಳನ್ನು ಪರೀಕ್ಷಿಸಿ ನೋಡಿದೆ, ನಮ್ಮ ದ್ವಾರಗಳನ್ನು ಬಂಧಿಸಿದ್ದಾನೆ. ಹೊರ ಹೋಗುವ ಯಾವ ದಾರಿಯೂ ನನಗೆ ಕಾಣುತ್ತಿಲ್ಲ. ಇನ್ನೇನು ಮಾಡಲಿ, ಮುಂದೇನು ಎನ್ನುವ ಆಲೋಚಿಸಿದರೆ ಮಾತೆ ಜಗನ್ಮಾತೆ ಇದ್ದಾಳೆ. ಆಕೆಯನ್ನೇ ಸ್ಮರಿಸುತ್ತೇನೆ. ಮುಂದೆ ಆಕೆಯೇ ನನಗೆ ದಾರಿ ತೋರಿಸಲಿಕ್ಕಿದ್ದಾಳೆ. ಅಮ್ಮ ಜಗಜ್ಜನನಿ ಸರ್ವೇಶ್ವರಿ ಓಂಕಾರ ಸ್ವರೂಪಿಣಿ ಅಮ್ಮ. ಹಾ ಅಮ್ಮ ನಪ್ಪಣೆಯಂತೆ ಕಮಲ ತೋರಿಸಿ ಹೊರಹೋಗ್ತೇನೆ, ನೋಡೋಣ. ಬರುತ್ತಲ ಕಮಲಜ ಬರುತ್ತಲ ಕಮಲಜ ಸರಸಿಜದ ಮೇಲೆ ತಾನಿರದೆ ಪದ್ಮಾಸನವ ಭರದಿಂದ ಬಲಿದು ಕುಳ್ಳಿರುದ ನಾಲ್ದೆಸೆ ನೋಡಿ ಮೆರೆದನ ಮೊಗದಿಂದ ಇರದೆ ಮೇಲಕ್ಕೆ ನೋಡಲು ಪರಪಂಚವದನದಿಯು ಪರಿಶೋಭಿಸುತ್ತ ಹರಿಯ ಪದಯುಗಗಳಂ ಸ್ಮರಿಸುತ್ತ
ಪ್ರದೇಶ ಇದರ ತನ್ಮಧ್ಯದಲ್ಲ ನನ್ನ ಉದ್ಭವ. ಹುಟ್ಟು ಹೇಗಾಯಿತು, ನನ್ನ ಹುಟ್ಟಿಯ ಕಾರಣಕರ್ತರಾರು ಯಾರು ಎಂಬುದನ್ನು ಅರ್ಥವಿಸಿಕೊಳ್ಳಲಾದೆ ಹೋದೆ. ಯಾಕಂದ್ರೆ ನಾನು ಓರ್ವನೆಯಲ್ಲಿದ್ದೇನೆ, ಯಾರು ಕಾಣಿಸ್ತಾ ಇಲ್ಲ. ಯಾರಿರಬಹುದು ಈ ಕಡೆ? ನೋಡೋಣ ನೋಡೋಣ. ಏನು ಆಶ್ಚರ್ಯ! ಕರುಗುತ್ತಲೆಯಲ್ಲದೆ ಪರಮಾಶ್ಚರ್ಯ! ದೃಷ್ಟಿಯನ್ನ ಹರಿಸಿದಷ್ಟು ದೂರವು ಕಾರ್ಗತ್ತಲೆಯೇ ಗೋಚರಿಸುತ್ತಾ ಇದೆ. ಹಾಗಿದ್ದರೆ ಈ ಜಲರಾಶಿಯ ಮಧ್ಯದಲ್ಲಿ ನಮ್ಮನ್ನ ಸೃಷ್ಟಿಸಿದವರು ಯಾರು, ಯಾಕಾಗಿ ಸೃಷ್ಟಿ ಎನ್ನುವ ವಿಚಾರವನ್ನೇ ತಿಳಿಯದೆ ಹೋಯಿತು. ಹೀಗೆ ಜಲದಿಂದ ಸಾಗುತ್ತಿರುವ ಸಂದರ್ಭದಲ್ಲಿ ಮುಂದೆ ಮುಂದೆ ನೋಡುತ್ತಾ ಇರುವಾಗ ಯಾರು ನನ್ನಂತೆ ಇರುವಂತಹ ಆಕೃತಿಯೊಂದು ಮುಂದೆ ಕಾಣುತ್ತಾ ಇದೆಯಲ್ಲ, ಈತನಿಂದಲೇ ನನ್ನ ಜನನಕ್ಕಾಗಿರಬಹುದೇ, ಅವರನ್ನೇ ವಿಚಾರಿಸುತ್ತೇನಂತೆ. ಏನವಾ ದೈತ್ಯ? ಯಾರು ನೀನು? ನೀನಾರು? ಗೊತ್ತಿಲ್ಲ. ನಾನ್ಯಾರು ಎಂಬುದು ನನಗರಿವಿಲ್ಲ. ನಾನೇನೆಂಬುದು ನನಗರಿವಿಲ್ಲ. ಹಾಗಿದ್ದರೆ ನಾವೇರ್ವರು ಸಮಾನರು. ಈ ಜಲ ಪ್ರದೇಶದಲ್ಲಿ ನಮ್ಮಿರುವರ ಹುಟ್ಟು ಹೇಗಾಯಿತು? ನನ್ನ ಹುಟ್ಟಿಗೆ ನನಗೆ ಗೊತ್ತಿಲ್ಲ, ನಿನ್ನ ಹುಟ್ಟಿಗೆ ನನ್ನ ನನಗೆ ಹುಟ್ಟು ಗೊತ್ತಿಲ್ಲ. ನನಗೆ ಗೊತ್ತಿಲ್ಲ. ತಿಳಿದಿಲ್ಲ ಎಂಬುದಾಗ ಅಂದಾಗ ಯಾರಿರಬಹುದು? ಯಾಕಾಗಿ ಹುಟ್ಟಾಯಿತು? ಯಾಕಾಯಿತು? ನಮ್ಮ ಹೆಸರೇನು? ನಮ್ಮಲ್ಲೇ ತರ್ಕಿಸುವುದಲ್ಲ ಅಲ್ವಾ? ಏನಾದರೂ ಯಾರು ಕಾಣುವುದಿಲ್ಲ. ಕಾರ್ಯ ಮಾಡಬೇಕಂತಾದ್ರೆ ಹ, ನಮ್ಮಿರುವರಿಗೆ ಒಂದು ಹೆಸರು ಎಬ್ಬಿಸಿಕೊಳ್ಳಬೇಕು. ಈ ಜಲರಾಶಿಯ ಮಧ್ಯದಲ್ಲಿ ನೀನು ಬಿಟ್ಟರೆ ನಾನು, ನಾನು ಬಿಟ್ಟರೆ ನೀನು, ನಾವಿರುವರೇ ಇರುವಂತ ಈ ಸಂದರ್ಭದಲ್ಲಿ ನಿಜ ನಮಗೆ ನಾವೇ ಹೆಸರನ್ನಿಟ್ಟುಕೊಳ್ಳಬೇಕಾದಂತ ಪರಿಸ್ಥಿತಿ ಆಗಿದೆ. ಹಾಗಾದ್ರೆ ಪ್ರಥಮವಾಗಿ ಕಾಣಿಸಿಕೊಂಡವ ನಾನು. ಹಿಂತಿರುಗಿ ಕಂಡ ಕ್ಷಣದಲ್ಲಿ ನೀನು ನನ್ನನ್ನು ನೋಡಿದ್ದೀಯಾ? ಆದ್ದರಿಂದ ಇಗೋ ಪ್ರಥಮವಾಗಿ ಕಾಣಿಸಿಕೊಂಡ ನನಗೆ ನೀನೇ ಹೆಸರು ನೀನು ನೋಡೋಣ. ನಿನಗೆ ಪ್ರಥಮದಲ್ಲಿ ಹೆಸರು ನೀನು ನೋಡೋಣ, ಪರೀಕ್ಷಿಸ್ತೇನೆ ನಿನ್ನನ್ನ. ಪರೀಕ್ಷಿಸದೆ ಹೆಸರಿಸುವುದಿಲ್ಲ, ಆದ್ದರಿಂದ ನಿನ್ನನ್ನೇ ಪರೀಕ್ಷಿಸ್ತೇನಂತೆ. ಪರೀಕ್ಷಿಸಿ ನೋಡೋಣ. ಎಲ್ಲೋ ನೀನು ಸ್ವರ ಮಾತ್ರ ಉಂಟು, ನೀನು ಒಳಗೆ ನಿಲ್ವ. ಹಾಗಂದ್ರೆ ಎಲ್ಲ ಮುಟ್ಟಿದ್ರು ನೀನು ಮೆತ್ತಗೆ ಮೃದುವಾದ ದೇಹ, ಆಯಾ ಆಕಾರ ಸರಿ ಉಂಟು, ಒಳಗೆಲ್ಲ ಮೃದುವಾಗಿದೆ, ಮೃದುವಾದ ದೇಹ. ಆದ್ದರಿಂದ ನಾನಿಡುವಂತ ಬಿರುದು ನಿನಗೆ ಹೆಸರು ಮಧು. ಮಧು ನಿನ್ನ ಹೆಸರು. ನನಗೇನು ಹೆಸರನ್ನು ಸೂಚಿಸಿದ್ದೀಯಾ? ನಿನಗೆ ಹೆಸರು ಸೂಚಿಸಬೇಕಲ್ಲ. ಸತ್ಯ. ನಿಲ್ಲಿ ಈ ಕಡೆ. ಅಬ್ಬಾ, ಏನು ಏನು ಪುಣ್ಯಾತ್ಮ ನಿನ್ನ ದೇಹ. ಏನುಂಟು ನನ್ನ ಎಲ್ಲಿ ದೇಹದಲ್ಲಿ? ಮುಟ್ಟಿದರೂ ಕಾಠಿಣ್ಯತೆಯನ್ನು ಹೊಂದಿದೆ, ಅರ್ಥಾತ್ ಕಟುವಾದ ದೇಹ. ಆದ್ದರಿಂದ ನಿನಗೆ ಕೈಟಬ ಎಂಬುದಾಗಿ ನನ್ನ ಹೆಸರಿಟ್ಟಿದ್ದೇನೆ. ಕಟುತ್ವಕ್ಕೆ ಸರಿಯಾದಂತ ಹೆಸರು ಕೈಟಬ. ಮಧು ಕೈಟಬರು. ಹಾಗಿದ್ದರೆ ನಾವೇರ್ವರು ಮಧು ಕೈಟಬರು. ಮಧು ಕೈಟಬರು.
ಇಟ್ಟವರು ಸರಿ, ನಾವೇ ಇರುವರು. ನಾವಿರುವರು. ಆದರೆ ಏನು ಮಾಡೋಣ ಹೇಳು? ಹಾ. ಹೆಸರನ್ನೇನು ಇಟ್ಟುಕೊಂಡಿದ್ದೇವೆ. ನಮಗೆ ಇಟ್ಟುಕೊಂಡು ಆದರೆ ಕಾರ್ಯ ಸಾಧನೆ ಆಗಲಿಕ್ಕಿಲ್ಲ. ನಮಗೆ ನಮ್ಮ ಹುಟ್ಟಿನ ಕಾರಣೀಕರ್ತರು ಯಾರೆಂಬುದು ತಿಳಿದಿಲ್ಲ. ನಮಗರಿಲ್ಲ, ಅರಿವಿಲ್ಲ. ಆದರೆ ಹೋಗಲೇ ಬಿಡು ಆ ವಿಚಾರವನ್ನು. ಈ ತೋರುವಂತ ಜಲರಾಶಿಯಲ್ಲಿ ಹಾ. ಜನನವಾಗಿದ್ದೇನೆ ಸತ್ಯ. ಹ್ಮ್. ಆದರೆ ಹಾ. ಉದರಾಗ್ನಿ ಕೊದಿಯುತ್ತಿದೆ ಅಲ್ಲ. ತಮ್ಮ ಏನು ಮಾಡ್ಬೇಕು? ಅಣ್ಣ ಮಧು ತಮ್ಮ ಗೈಡವ. ಹೆಸರಿಸುವುದಕ್ಕೆ ಹೆಸರಾಗಿದೆ. ಆದರೆ ಹಾ. ಉದರಾಗ್ನಿಯು ಬಾಧಿಸುತ್ತಿದೆ. ಹಸಿವು ಹೆಚ್ಚಾಗ್ತಾ ಇದೆ. ಏನು ಕಣ್ಣಿಗೆ ಕಾಣುವುದಿಲ್ಲ. ಇದಕ್ಕೆ ಪರಿಮಾರ್ಜನೆಯಾಗಿ ಏನು ಮಾಡಬೇಕು ನಾವು? ಮೊಣಕಾಲ ಪರ್ಯಂತರವಾದಂತಹ ನೀರು. ತೋರುತ್ತಿರುವುದು ಜಲದ ರಾಶಿ. ಈ ಜಲರಾಶಿಯನ್ನ ಕದಡಿ ಹಾ. ಸಿಕ್ಕ ಜಲಚರಗಳನ್ನು ಜಲಚರಿಗಳನ್ನು ಹಲ್ಲಿಗೆ ಹಿಡಿದು ಹಲ್ಲು ಮುಟ್ಟಿಸಿ. ತಾಗದಂತೆ ಗೊಳಪನೆ ನುಂಗಬೇಕು. ಜಡದಿಯ ಶೋಧಿಸುವ ಆಹಾರ ಹುಡುಕುತ್ತ ನಾವೈದುವ ಜಡದಿಯ ಶೋಧಿಸುವ ಆಹಾರವ ಹುಡುಕುತ್ತ ನಾವೈದುವ ಶೋಧಿಸುವ ಆಹಾರವ ಹುಡುಕುತ್ತ ನಾವೈದುವ ಜಲದ ರಾಶಿ ಅನ್ನೋದು ಗದಾಡುತ್ತಾ ಹಾ, ಹಿಡಿದ ಸಿಕ್ಕಿರುವಂತ ಜಲಚರಿಗಳನ್ನು ಮುಗ್ಗುತ್ತಾ ಮುಂದುವರಿತು ಬಂದವರು ನಾವು. ಬಂದಿದ್ದೇವೆ. ಅಗೋ ತಮ್ಮ, ಏನು ಇದು ಹಾಗಲ್ಲ. ಆಗಲ್ಲ. ಆ ಕಡೆ ನೋಡು, ಯಾವುದೋ ಒಂದು ಹುಳ ಯಾವುದೋ ಕುಳಿತಿದೆಯಲ್ಲ. ಸಣ್ಣ ಹುಳು ಕಣ್ಣನ್ನು ಮಿಟುಕಿಸುತ್ತಾ ಇದೆ. ಹಾ. ನೋಡು, ಸಿಕ್ಕಿದ ಹುಳ ನೀರಿನಲ್ಲಿ ಮುಳುಗುವ ಮುನ್ನವೇ ಇದನ್ನು ಹಿಡಿದು ಮುಟ್ಟಿದ. ಹಿಡಿದು ತಿನ್ನಬೇಕಾಗಿದೆ. ಆದ್ದರಿಂದ ಕಾಲಹರಣ ಮಾಡುವುದಲ್ಲ, ಹಿಡಿದು ತಿನ್ನುವುದಕ್ಕೆ ಮೊದಲೊಂದು ನಿಬಂಧನೆ ಆಗಬೇಕು. ನಮ್ಮಿರುವಲ್ಲಿ ಒಂದು ನಿಬಂಧನೆ ಅಲ್ವಾ? ಹಾಗೆ ಬಲ್ಲಯ್ಯ, ಹಾಗೆ ಮತ್ತೇನಲ್ಲ. ಏನು? ಹಿರಿಯವನಾದ ನಾನು, ಹಾ, ನಾನೇ ಸೂಚಿಸಿದ್ದೆ ನಿನ್ನಲ್ಲಿ. ಹ್ಮ್, ಮತ್ತೇನಲ್ಲ, ಹ್ಮ್, ಇದನ್ನು ಹಿಡಿಯೋಣ. ಹಾ, ಹಿಡಿದು ಮುಕ್ಕಬೇಕು. ಇಬ್ಬರು ಒಟ್ಟಾಗಿ ಹಿಡಿಯುವುದು. ಆದರೆ ಒಂದು, ಹಾ, ಅದರ ಮಾಂಸ ಹಾಗೂ ರಕ್ತ ಎನ್ನುವುದು ನನಗೆ, ಸರಿ ಪಾಲ. ಉಳಿದ ಭಾಗ ನಿನಗೆ. ನೀನು ಹೇಳಿದ ಆಲೋಚನೆ ಸರಿ ಉಂಟಾ? ಏನಾಯ್ತು? ನಿನಗೆ ಮಾತ್ರ ಸರಿ ಉಂಟು. ತಪ್ಪೇನಾಯ್ತು ಇಲ್ಲಿ? ಈ ಹಿಮತ್ ಪರ್ವತ ಆದಂತ ಈ ಹಿಮದ ರಾಶಿಯ ನೀರಿನಲ್ಲಿ ಹಾ. ನಾನೇನು ಜಗಿತಾ ಕುಳಿತು ಕೊಳ್ಳಬೇಕನ್ನುವಂತ ಆಲೋಚನೆ ಇರಬೇಕು. ಮಾಂಸ ಹಾಗೂ ರಕ್ತ ಅದನ್ನ ನನಗೆ. ಬಿಡು. ಹ್ಮ್. ಸರಿ ಪಾಲಾಗಿ ಮಾಡು. ಸರಿಪಾಲ್ ಅಂತ ಹಾಗೆ. ಸೊಂಟದಿಂದ ಮೇಲ್ಭಾಗ ನನಗೆ, ಹಾ, ಮತ್ತುಳಿದದ್ದೆಲ್ಲ ನಿನಗೆ. ಬೇಡ ಬಿಡು. ಯಾಕೆ? ಈವರೆಗೂ ಸಮಂಜಸವಾದದಲ್ಲ. ಹಾ, ಈಗ ಒಂದು ಕೆಲಸ ಮಾಡೋಣ. ಹಾ. ಇದರ ಎರಡು ಮಧ್ಯದ ಭಾಗವನ್ನು ಹಿಸಿದು ಎರಡು ಕಾಲನ್ನ ಹಿಡಿದು ಇಡು, ಹಿಸಿಯೋಣ. ಎಳೆದು ಒಂದು ಭಾಗ ಅಲ್ಲಿಗೆ ನಿನಗೆ. ಹಲ್ಲು ತಾಗದಂತೆ ಇಬ್ಬಾಗವಾಗಿ ನುಂಗಿ ಬಿಡೋಣ. ಹಿಡಿದೋ ಬಿಡ
ಹರಿಯ ನಾಭಿಯಿಂದ ಕುಳಿತಂತ ನಾನು ಇಬ್ಬರು ರಾಕ್ಷಸರು ನನ್ನನ್ನು ತಿನ್ನಲೋಸವಾಗಿ ನನ್ನಡೆಗೆ ಬರುತ್ತಾ ಇದ್ದಾರೆ. ಅವರ ಕಣ್ತಪ್ಪಿಸಿ ಬದುಕುವುದೇ ಬಹಳ ಕಷ್ಟವಾಗಿ ಹೋಗಿದೆ. ಯಾರಿದ್ದಾರೆ ನನಗೆ ಇದ್ದಾಳಲ್ಲ, ಮಾತೇ ಇದ್ದಾಳೆ. ಕಷ್ಟ ಬಂದಾಗ ನನ್ನನ್ನು ನಿಷ್ಠೆಯಿಂದ ನೆನೆ ಎನ್ನುವುದಾಗಿ ನನಗೆ ಹೇಳಿದ್ದಾಳೆ. ಆದ್ದರಿಂದ ಹೇ ಜಗಜ್ಜನನಿ ಜಗದೇಶ್ವರಿ ಓಂಕಾರ ಸ್ವರೂಪಿಣಿ, ದಾರಿ ತೋರಿಸಮ್ಮ, ದಾರಿ ತೋರಿಸು, ಈ ದುಷ್ಟರಿಂದ ಕಾಪಾಡಮ್ಮ, ಕಾಪಾಡು. ಹಾ, ನಮೋ ನಮಃ. ಏನಾಗಿ ಹೋಯ್ತು? ಹುಡುಕುತ್ತಿರುವಂತ ಹುಳ ಸಿಕ್ಕಿದೊಂದು ಹುಳವನ್ನುವುದು ಮಾಯವಾಗಿ ನಮ್ಮ ಹೋಗಿದೆ. ಕೈಯಿಂದ ತಪ್ಪಿಸಿಕೊಂಡು ಓಡ ಹೋಗಿದೆ. ನೀರಿನಲ್ಲಿಯೇ ಮುಳುಗಿರಬೇಕು. ಎಲ್ಲಿ ಹೋಗಿರಬಹುದು? ಎಲ್ಲೇ ಹೋದರೂ ಬಿಡಬಾರದು. ಬಿಡಬಾರದು. ಈ ಜಲರಾಶಿಯನ್ನ ಕದಡಿ ಹಾ, ಎಲ್ಲಿದೆ ಅಂತ ಶೋಧಿಸಬೇಕು. ಶೋಧಿಸುತ್ತ ಮುಂದೆ ಮುಂದೆ ಬಂದಿದ್ದೇವೆ. ನೋಡಿದೇನಾ ಅಮ್ಮ? ಏನು ವಿಚಿತ್ರವಾಗಿದೆ ಇದು. ಪೊರರೇನೋ ಯಾರು ಬೇಳು ಬೀರಲೇಕೆ ಕಿರುನಗೆಯನ್ನು ಪೊರನೇನೋ ಯಾರು ಬೇಳು ಪೊರ ನೀನು ಯಾರು ಬೇಳು ಬೀರಲೇಕೆ ಕಿರುನಗೆಯನ್ನು ಬೀರಲೇಕೆ ಕಿರುನಗೆಯನ್ನು ನೀರ ಮೇಲೆ ಕುಳಿತುಕೊಂಡ ಕಾರಣೇನಲ್ಲ ನೀರ ಮೇಲೆ ಕುಳಿತುಕೊಂಡ ಕಾರಣೇನಲ್ಲ ನೀರ ಮೇಲೆ ಕುಳಿತುಕೊಂಡ ಕಾರಣೇನಲ್ಲ ಯಾರು ಪೋರ ಯಾರಯ್ಯ ಪೋರ ನೀನು? ಯಾಕೆ ಈ ಉಂಡಿಯನ್ನು ಹೇಳ್ತಾ ಇದ್ದೀವಿ ಬಲ್ಲಯ್ಯ? ಯಾಕೋ ಒಂದು 5 ತಲೆ ಹುಳವೊಂದನ್ನು ಒಟ್ಟಿಸಿಕೊಂಡು ಬಂದವರು ನಾವೇ ಇರುವರು. ಆದರೆ ಈಗ ನಮ್ಮಿಂದ ಕಣ್ಣು ತಪ್ಪಿಸಿ ಎಲ್ಲಿ ಹೋಯ್ತೆಂದು ಭಾವಿಸಲ್ಲ. ಆದ್ರೆ ಇಲ್ಲಿ ಬಂದು ನೋಡ್ತಾ ಇದ್ದೇವೆ, ಅದು ನೀನಲ್ಲ, ನೀನಲ್ಲ, ಬಣ್ಣವೇ ಬದಲಾಗಿದೆ. ತಲೆ ಒಂದೇ ಇದೆ. ಮಾತ್ರವಲ್ಲ, ಕಿರು ನಗೆಯನ್ನು ಬೀರ್ತಾ ಇದ್ದೀಯ. ನಮ್ಮನ್ನು ಕಂಡ ಕ್ಷಣವು ನೀ ಬೆದರದೆ ಕಿರು ನಗೆಯನ್ನು ಬೀರ್ತಾ ಇದ್ದೀಯ ಅಂದಾಕ್ಷಣ ಯಾರಯ್ಯ ನೀನು? ಈ ನೀರ ಮೇಲೆ ಕುಳಿತು ಮಾಡುವುದೇನು? ಏನು ಮಾಡ್ತಾ ನನ್ನ ನಗುವನ್ನ ಪ್ರಶ್ನಿಸುವಂತ ನೀವಿಬ್ಬರು ಯಾರು ಅಂತ ಬೇಕಲ್ಲ. ನಾವಿಬ್ಬರು ನಮ್ಮ ವಿಚಾರವೂ ಇವನಿಗೆ ತಿಳಿಯಲಿಲ್ಲ. ಯಾರು ಅಂತ ಬೇಕಲ್ಲ. ಧೀರರು ನಾವು. ಮತ್ತೆ ತೀರ ಮಧುಗೈಟವರು ನಾವು ತೀರ ಮಧುಗೈಟವರು ಓಹೋ ಧೀರ ಮಧುಕೈಟವರೈ. ಯಾರು? ಧೀರ ಮಧುಕೈಟವರೈ. ನೀವು ಆ ವರ್ಗಕ್ಕೆ ಸೇರಿದವರು? ನಾವು ಈರ್ವರು ಇದ್ದೇವೆ ಎನ್ನುವ ಹಾಗೆ ಹೇಳಿದ್ದು. ಅದಕ್ಕಾಗಿ ತಿಳಿಯಪಡಿಸಿದ್ದಾನೆ ಆತ. ಧೀರ ಮಧುಕೈಟವರು ಈರ್ವರು ನಮ್ಮ ವಿಚಾರವು ನಿನಗೆ ತಿಳಿಯದೆ ಹೋಯ್ತಲ್ಲ. ಈಗ ಮಧುಕೈಟವರು ಎನ್ನುವಂತ ವಿಚಾರ. ನೀವಿಬ್ಬರು ಧೀರರು, ಧೀರರು, ಶೂರರು, ಗಾನ ಗಂಭೀರರು. ನಾವೇ ಧೀರ ಮಧುಕೈಟವರೇ ನೀವು ಪೂರಿತೋಷವಾದೆ.
ವಾಂತೆ ದಿಟವು ಭೂರಿ ದೋಷ ವಾಂತೆ ದಿಟವು ಭೂರಿ ದೋಷ ವಾಂತೆ ದಿಟವು ಭೂರಿ ದೋಷ ವಾಂತೆ ದಿಟವು ಭೂರಿ ದೋಷ ವಾಂತೆ ದಿಟವು ಯಾರ ಕಂಡಿರಯ್ಯ ಮೊದಲು ವಿಚಾರ ಅರಿಯನು ಯಾರ ಕಂಡಿರಯ್ಯ ನೀವ್ಯಾರ ಕಂಡಿರಯ್ಯ ಯಾರ ಕಂಡಿರಯ್ಯ ವಿಚಾರ ಅರಿಯನು ವಿಚಾರ ಅರಿಯನು ತೋರುವ ಜಲದಿಗೆ ಅಧಿಕಾರಿಯು ನಾನು ತೋರುವ ಜಲದಿಗೆ ತೋರುವ ಜಲದಿಗೆ ತೋರುವ ಜಲದಿಗೆ ಅಧಿಕಾರಿಯು ನಾನು ಅಧಿಕಾರಿಯು ನಾನು ಅಧಿಕಾರಿಯು ನಾನು ತೋರುವ ಜಲದಿಗೆ ತೋರುವ ಜಲದಿಗೆ ಅಧಿಕಾರಿಯೋ ನಾನು ಅಧಿಕಾರಿಯೋ ನಾನು ಅಧಿಕಾರಿಯೋ ನಾನು ಬೇರೆ ಕಾಣೆ ಎನ್ನ ಹೊರತು ವಾರಿದಿಯಲಿ ಬೇರೆ ಕಾಣೆ ಎನ್ನ ಹೊರತು ಬೇರೆ ಕಾಣೆ ಎನ್ನ ಹೊರತು ವಾರಿದಿಯಲಿ ಬೇರೆ ಕಾಣೆ ಎನ್ನ ಹೊರತು ವಾರಿದಿಯಲಿ ವಾರಿದಿಯಲಿ ತೋರುವ ಜಲದಿಗೆ ಅಧಿಕಾರಿಯು ನಾನು ತೋರುವ ಜಲದಿಗೆ ಅಧಿಕಾರಿಯು ನಾನು ಬೇರೆ ಕಾಣೆ ಎನ್ನ ಹೊರತು ವಾರಿದಿಯಲಿ ಬೇರೆ ಕಾಣೆ ಎನ್ನ ಹೊರತು ವಾರಿದಿಯಲಿ ಧೀರ ಮಧು ಕೈಟವರೇ ನೀವು ಹೋರಿತೋ ಜಮಾತೆ ದಿನವ ಯಾರ ಕಂಡಿರಯ್ಯ ಮೊದಲು ಯಾರ ಅರಿಯೇನೋ ಯೋಧಮ್ಮ ಅಣ್ಣ ನೋಡಿದೆ ನೋಡು ಇವನ ಪೌರುಷದ ಮಾತುಗಳನ್ನು ಅಟ್ಟಹಾಸದಿಂದ ನಗುತ್ತ ಹಾ, ಕುಣಿದಾಡ್ತಾ ಇದ್ದಾನೆ. ಸತ್ಯ ಇದರ ಅರ್ಥ ಏನಿರಬಹುದು? ಕೇಳ್ಬೇಕು. ಇವನ ಪರಿಚಯ ನಾವು ಕೇಳಿದ್ದು. ಅಯ್ಯೋ ಧೀರ ಮಧು ಕೈಟವರೇ ನೀವು ನಾವೇ ಯಾರು ಹೇಳಿದ್ದು? ನಾವೇ ಹೇಳಿಕೊಡು ಧೀರ ಮಧು ಕೈಟವರು ಅಂತ ಅಲ್ಲಿ ಹೇಳಿದ್ದೆ ಯಾರು ಅಂತ ಹೇಳುವವರು ಯಾರು ಬೇಡ ನಮಗೆ ನಾವೇ ಛಲರಾಶಿಯ ತನ್ನ ಮಧ್ಯದಲ್ಲಿ ಹುಟ್ಟಿಕೊಂಡವರು ಇರುವವರು ನಾವು. ನಾವು ಇರುವರ ಹೆಸರಿಟ್ಟುಕೊಂಡವರು ಮೊದಲು ನಾವೇ. ಮಾತ್ರವಲ್ಲ ಆದ್ದರಿಂದ ನಾವು ನಾವು ಸಮರ್ಥರು. ಬೇರೆ ಯಾರು ಇಲ್ಲದ ಹೊತ್ತಿಗೆ ನಿಮಗೆ ನೀವೇ ಧೀರರು ಶೂರರು ರಣಗಂಭೀರರು ಎನ್ನುವ ಹಾಗೆ ಹೆಸರಿಸಿಕೊಂಡಿದ್ದೀರಿ. ನೀನು ಬಂದದ್ದು ಆಮೇಲೆ ಅಂತ ಆಯ್ತಪ್ಪ. ಧೀರ
ವೀರ ಮಧುಕೈ ಟಬರೆ ನೀವು ನಾವೇ. ಬಾರಿ ತೋಷವಾಂತೆ ದಿಟವು. ಆಗಲೇಬೇಕು ನಿನಗೆ ನಮ್ಮನ್ನು ನೋಡಿದ ಕ್ಷಣದಲ್ಲಿ. ಯಾಕೆ ಯಾಕೆ ಸಂತೋಷ ಆದದ್ದು ಯಾಕೆ? ಯಾಕೆ ಈ ವಾರಿದಿಯಲ್ಲಿ ನನ್ನ ಹೊರತಾಗಿ ಇಲ್ಲಿಯವರೆಗೆ ಬೇರೆ ಯಾರನ್ನು ಕಂಡವನಲ್ಲ ನಾನು. ನೀವು ಹೇಳಿದರಲ್ಲ 5 ಮುಖದ ಹುಳ ಅಂತದೊಂದು ಉಂಟು ಎನ್ನುವಂತ ಕಲ್ಪನೆಯೇ ನನಗಿರಲಿಲ್ಲ. ತೋರುವಂತ ಜಲದಿಗೆ ಅಧಿಕಾರಿಯಾದಂತ ನಾರಾಯಣನಾದಂತಹ ನನ್ನ ಮಗನಿಗೆ ನಿಮ್ಮಿಬ್ಬರೇ ಹೊಸಬರು, ಮತ್ತೊಬ್ಬ ಎಲ್ಲಿ ಕಾಣುವುದಕ್ಕೆ ಸಾಧ್ಯ? ಆದ್ದರಿಂದ ನನಗೆ ಯಾರು ಗೊತ್ತಿಲ್ಲ. ನಾನು ಯಾರು ಕೇಳಿದರೆ ತೋರುತ್ತಿರುವ ವಾರಿದಿಗೆ ಅಧಿಕಾರಿ ಅಧಿಕಾರಿ ಜಲದಿ ಗುಡಿಯ ತೋರೆಂದಿರುವುದು. ಜಲದಿ ಗುಡಿಯ ತೋರೆಂದಿರುವುದು. ಜಲದಿ ಗುಡಿಯ ತೋರೆಂದಿರುವುದು. ಜಲವೇಳೆಯ ಮಾತುತ್ತ. ಪ್ರಿಯ ಜನ್ಮ ವಿಕ್ರಮನು ಸಲಗೆಯಿಂದ ಜಲಪಡ ಹುಳವೇ. ತೋರುತ್ತಿರುವ ವಾರಿದಿಗೆ ಅಧಿಕಾರಿಯು ನಾನ ಏನ್ ಹೇಳ್ತಾ ಇದೀಯ? ಯಾಕೋ ಈ ಜಲ ತನ್ಮಧ್ಯದಲ್ಲಿ ಮೊದಲಾಗಿ ಕಾಣಿಸಿಕೊಂಡವರು ನಾವಿರುವರು. ನಿಮಗೆ ನೀವು ನನಗೆ ಬೇರೆ. ಅಲ್ಲ ನಾವು ನೋಡಿದ್ದನ್ನು ನೀನು ಆಮೇಲೆ ನೋಡಿಲ್ಲ ನಿನ್ನನ್ನು ಅಂತ ನಾವು ನೋಡಿದವರು. ನೀನೇ ಹೇಳ್ತಾ ಇದ್ದೀಯ. ಆದ್ದರಿಂದ ಈ ಜಲದಿಯ ಒಡೆಯರು ಈ ಮಧುಕೈಟ ಬರೆ ವಿನಃ ನೀನಲ್ಲ. ನೀನಾಗಲಿಕ್ಕೆ ಸಾಧ್ಯ ಯಾವ ಕಾರಣಕ್ಕೂ ಸಾಧ್ಯವಿಲ್ಲ. ಈಗ ಇರುವವರು ಮೂವರು, ನೀವಿಬ್ಬರು ಒಂದೇ ಪಕ್ಷ, ನಾ ಮತ್ತೊಂದು ಪಕ್ಷ. ಉಭಯ ಪಕ್ಷದ ಒಳಗೆ ಯಾರು ಅಧಿಕಾರಿ ಎನ್ನುವುದು ನಿರ್ಣಯ ಆಗಬೇಕು ಅಂತ ಆದ್ರೆ ಏನ್ ಮಾಡ್ಬೇಕು? ಒಂದು ಹೋರಾಟ ಆಗಬೇಕು. ಹೋರಾಟ ನಿನ್ನಲ್ಲಿ ನಮಗೆ ಹೋರಾಟ. ಹೋರಾಡುವುದಕ್ಕಿಂತ ಮೊದಲು ಹಲ್ಲಿಗೆ ಹಲ್ಲು ತಾಗದಂತೆ ನಿನ್ನನ್ನು ಗುಳಮ್ಮನೆ ನುಂಗಿ ಬಿಡ್ತೇವೆ. ಹೊಲ್ಲಿಗೆ ಹಲ್ಲು ತಾಗದಂತೆ ನುಂಗಿ ಬಿಡ್ತೇವೆ ನಿನ್ನನ್ನ. ಸುಲಭದಲ್ಲಿ ಇಳಿವ ತುತ್ತಲ್ಲ ಗಂಟಲೋಳು. ಅದಾಮೇಲೆ ಏನು ನೀವು ಮೊದಲು ಬಿಡುವುದಿಲ್ಲ ನಿನ್ನನ್ನು. ಇಲ್ಲಿಯವರೆಗೆ ಕಂಡ ಹಾಗೆ ಅಂತಲ್ಲ ಭಾವಿಸಬೇಡಿ. ಅಷ್ಟು ಸುಲಭದಲ್ಲಿ ನಿಮ್ಮ ಗಂಟಲೊಳಗೆ ನಾನು ಇಳಿಯುವುದಿಲ್ಲ. ಇಳಿಸಬೇಕು ಅನ್ನುವ ಹಾಗಿದ್ರೆ ಪ್ರಯತ್ನ ಪಡಿ ನೋಡುವ. ಜಲದಿಗೆ ಒಡೆಯ ಯಾರು ಎನ್ನುವುದನ್ನ ಮಾಡುವಂತ ದೂರದಲ್ಲಿ ಏ ತಮ್ಮ, ಆತನಿಗೆ ತೋರಿಸಬೇಕು. ನಿಮ್ಮ ಹೇಳಿದ ಮಾತು ಕೇಳುವವನಲ್ಲ. ಕೇಳುವ ಜಾತಿ ಅಲ್ಲ. ಇವನು 4 ಪೆಟ್ಟು ಬೀಳ್ಬೇಕು. ಯುದ್ಧ ಮಾಡ್ಬೇಕು ಇವನನ್ನು. ಏನಾಗಿ ಹೋಯ್ತ ತಮ್ಮ? ಸ್ವಲ್ಪ ಪರಾಕ್ರಮ ಉಂಟು ಅಂತ ಕಾಣ್ತದೆ. ಬಿಡಬಾರ್ದು, ಬಿಡಬಾರ್ದು ನಾನು. ಬಿಡೋದಿಲ್ಲ. ಹೋರಾಡ್ತಾರಂತೆ ಇವ. ಇವನಿಗೆ ಬೇಕಿತ್ತ ಇದೆಲ್ಲ? ಹೇಗಿರ್ತಾ ಇದಾವ? ಸಣ್ಣ ಹುಳು ನೋಡುವ, ಎಲೆಯ ಮೇಲೆ ಕಾಲ ಹೆಬ್ಬೆರಳನ್ನ ಚೀಪುತ್ತ ಕುಳಿತಂತ ಈ ಹುಳ ನಮಗೆ ಬುದ್ಧಿ ವೀರ ಮಧುಕೈಟವರನ್ನ ಕೆಣಕುವುದಕ್ಕೆ ಬರ್ತದೆ. ಅದೇ ಕ್ಷಣ ತರೆಯೋಣ ಅಲ್ವಾ? ಯಾಕೆ ಬಲ್ಲೆಯ? ಏನ್ ಹೇಳ್ತಾ ನೋಡೋಣ. ನೋಡೋಣ ನೋಡೋಣ. ಸಣಸಿ ಪಂಚಸಹಸ್ರ ಕಾಲದಿ ಸಣಸಿ ಪಂಚಸಹಸ್ರ ಕಾಲದಿ ಧನುಜರಲಿ ಜಯ ಸೇರದಿರುತ್ತಿರೇ ಈ ಧನುಜರಲಿ ಜಯ ಸೇರದಿರುತ್ತಿರೇ ನಳಿನ ನಾಭನು ಪರಿಸೆ ಭಕ್ತಿಯೊಳಾದಿ ಮಾಯೆಯನು ನಳಿನ ನಾಭನು ಸ್ಮರಿಸಿ ಭಕ್ತಿಯೊಳಾದಿ ಮಾಯೆಯನು ಮನದುಳರಿತನು ದುರದೊಳ ಸದಳ ಇವರನ್ನ ಗೆಲ್ಲುವುದು
ಮನದೊಳರಿದನು ದುರದೊಳಗದಳ ಹೊನದಗೊಳಿಸುವೆ ಕಪಟದೊಳಗೆಂದು ಹೋರಾಡುತ್ತಾ ಹೋರಾಡುತ್ತಾ ಪಂಚ ಸಹಸ್ರಾವಧಿಗಳೇ ಕಳೆದು ಹೋಯಿತು. 5,000 ವರ್ಷಗಳು. 5,000 ವರ್ಷಗಳ ನಿರಂತರ ಹೋರಾಟದಿಂದಲೂ ಜಯಾಪಜಯ ಎನ್ನುವುದು ನಿರ್ಣಯ ಆಗಲಿಲ್ಲ ಅಂತಾದರೆ ದುರದ ಮೂಲಕ ಇವರನ್ನು ಗೆಲ್ಲುವುದು ಅಸದಳ ಎನ್ನುವುದರಲ್ಲಿ ಸಂದೇಹವೇ ಇಲ್ಲ. ಆ ಕಾಲಕ್ಕೆ ಮಾತೆಯಾದಂತಹ ಜಗನ್ಮಾತೆಯನ್ನು ಸ್ಮರಿಸಿಕೊಂಡಾಗ ಆಕೆಯ ಆಡಿದಂಥ ಮಾತು ಮನದೊಳಗೆ ಹೊಸದೊಂದು ಯೋಚನೆಗೆ ಕಾರಣವಾಗಿದೆ. ಇವರನ್ನು ಗೆಲ್ಲಬೇಕು ಅಂತಾದರೆ ಬಲ ಅಲ್ಲ, ಯುಕ್ತಿಯಮ್ಮ, ಕಪಟವನ್ನೇ ತೋರಿಸಬೇಕು. ಓ ಮಧುಕೈಕ ಅಣ್ಣ ಮೆಚ್ಚಿದೆ ಮೆಚ್ಚಿದೆ ನಿಮ್ಮ ಪೌರುಷಕ್ಕೆ ಹೌದಪ್ಪ, ಬಹಳ ಸಾಹಸವನ್ನು ತೋರಿಸಿದ್ದೀರಿ. ಹೌದೌದು, ಈಗ ಸಾರ್ಥಕ ಆಯ್ತು ನಿಮ್ಮ ವಿರುದ್ಧ. ಆಗ್ಲೇಬೇಕಲ್ವಾ? ಸಾಹಸವನ್ನು ಮೆಚ್ಚಿದ್ದೇನೆ. ನಿಮ್ಮ ಹೆಚ್ಚಿನ ಸಾಹಸಕ್ಕೆ ಉಚ್ಚರಿಸಲಿ ಏನನ್ನು ಶಬ್ದ ಸಿಗುವುದಿಲ್ಲ ಪುಣ್ಯಾತ್ಮ. ಏನು ಹೇಳಿ ಎನ್ನುವುದಕ್ಕೆ ಮೆಚ್ಚಿಕೊಂಡವ ನೀನು, ಆ ಕಾರಣಕ್ಕೆ ಹೇಳುವುದಕ್ಕೆ ಶಬ್ದ ಸಿಗುವುದಿಲ್ಲ ಎಂಬುದಾಗಿ ಮೆಚ್ಚಿಕೊಂಡ ಕಾರಣದಿಂದ ನಾನು ಕೊಡಬೇಕಲ್ಲ ನಿಮಗೆ. ನೀನು ಬಿಡು, ಯಾರಾದ್ರೂ ಮೆಚ್ಚಿಕೊಳ್ಳಲೇಬೇಕು. ಬೇರೆಯವರು ಮೆಚ್ಚಿದ್ರೆ ಏನು ಮಾಡ್ತಾರೋ ಗೊತ್ತಿಲ್ಲ. ಮೆಚ್ಚಿದಂತಹ ನಾನು ಏನು ಮಾಡ್ತೀಯ? ಮೆಚ್ಚುಗೆಯ ದಾರಿಯಾಗಿ ನಿಮ್ಮ ಉಭಯರಿಗೆ ಒಂದು ಪಾರಿತೋಷಕ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೆ. ಪಾರಿತೋಷಕ? ನಾನು. ಯಾರು? ನಾನು. ನೀನು? ಹೌದೌದು. ನೀನು ನಿಮಗೆ ಇವ ಕೊಡುವುದಂತೆ. ಹೌದೌದು. ನಾವು ಕೇಳು. ಹೌದು, ಕೇಳಿ. ಏನ್ ಬೇಕು ಮಾಡುವಂತ ದೂರದಲ್ಲಿ ಕೈ ಸೋತದ್ದು ಯಾರು ಹಾಗಿದ್ರೆ? ಏನ್ ಬೇಕು ಕೇಳಿ. ಸೋತವ ನೀನು, ಕೊಡುವುದಕ್ಕೆ ಮುಂದಾಗುವುದಿವ. ಹೌದಪ್ಪ, ನಾವು ಸೋಲ್ಲಿ ಗೆಲ್ಲಿ ಆಗ್ಲಿಕ್ಕಿಲ್ಲ. ಸೋತವರು ಹೆಚ್ಚಿನವರೋ ಅಥವಾ ಗೆದ್ದವರು ಹೆಚ್ಚಿನವರು? ಗೆದ್ದವನೇ ಬಿಡು. ಗೆದ್ದವರು ಹೆಚ್ಚು ಅಂತ ಮೇಲೆ ಗೆದ್ದವರಿಗೆ ಕೊಡ್ಲಿಕ್ಕೆ ಏನಾದ್ರು ಬೇಕಲ್ಲ ನಿಮ್ಮಲ್ಲಿ? ನಮ್ಮಲ್ಲಿ ಏನಿಲ್ಲ. ನಾವು ಅಂತ ಬೇಕಲ್ಲ? ಏನಿಲ್ಲ. ಗೆದ್ದವರು ನಾವೇ ಕೊಡ್ತೇವೆ ನಿನಗೆ.
ಏನಿಲ್ಲ ಅಂತ ತಿಳಿದೆ. ಹಾ. ನಿಮ್ಮನ್ನ ನೋಡುವಾಗ ಏನು ಇಲ್ಲದರ ಹಾಗೆ ಒಮ್ಮೆ ಕಾಣ್ತೀರಿ. ಕೇಳಿ ನೋಡ. ಹಾಗೆಂದು ಕೊಡುತ್ತೇನೆ ಎನ್ನುವಂತ ಮಾತುಗಳನ್ನಾಡುವಾಗ ಪಡೆಯಬೇಕು ಎನ್ನುವ ಬಯಕೆಯು ನನ್ನೊಳಗುಂಟು. ಆದ್ರೆ ನಿಮ್ಮ ಮಾತನಾಡಿ ಕೊಡುವಂತ ಹೆಚ್ಚುಗಾರಿಕೆ ನಿನ್ನಲ್ಲಿ ಏನು ಅಂತ ಹುಟ್ಟಬೇಕಲ್ಲ. ಸುಲಭದಲ್ಲಿ ನಂಬುವುದಕ್ಕೆ ಸಾಧ್ಯ ಇಲ್ಲ. ನಮಗೆ ಭರವಸೆ ಬೇಕು ಅಂತಾದ್ರೆ ಏನು? ಕೈ ತಟ್ಟಿ ಭಾಷೆ ಕೊಡ್ಬೇಕು. ಕೈ ತಟ್ಟಿ ಭಾಷೆ. ಹೌದು. ಏ ತಮ್ಮ, ಬಹಳ ಸುಲಭದ ಇವ ವಿಚಾರ. ಆಡುವ ಮಾತು ಕೇಳಿದ್ಯಾ? ಹಾ. ಇಗೋ ಕೈ ತಟ್ಟಿ ಕೊಟ್ಟಿದ್ದೇವೆ ಭಾಷೆಯನ್ನು. ಅದೇ ಹೇಳಿದ್ದ ನಿಮಗೆ ಹೇಳಿದ್ದೇ ಅರ್ಥ ಆಗುದಿಲ್ಲ ಅಲ್ಲ ಅಂತ. ನೀನ್ ಹೇಳಿದ್ದೆ ಹೀಗೆ ಅಲ್ವೋ? ಈಗಲ್ವೋ ಹಾ. ನನ್ನ ಕೈಯ ಮೇಲೆ ಹಾ. ನಿಮ್ಮ ಉಭಯರ ಕೈಯನ್ನಿಟ್ಟು ಹಾ. ಮಾತು ಕೊಡಬೇಕು. ಯಾಕೆ ನಿನ್ನ ಕೈಯ ಮೇಲೆ ನಮ್ಮ ಕೈ ಇಡಬೇಕು? ಕರದಲ್ಲಿ ಅಗ್ನಿ ಇರ್ತದೆ. ಹಾ. ಅಗ್ನಿ ಸಾಕ್ಷಿಯಾಗಿ ಹಾ. ನಾ ಕೇಳಿದ್ದನ್ನು ಕೊಡ್ತೇನೆ ಅಂತ ನೀವು ಹೇಳಿದ್ರೆ ಹಾ. ಕೇಳುವವನ ಸುಮ್ಮ ತಮ್ಮ ಏನ್ ಮಾಡುವ? ಹೀಗೆ ಬಾ. ವಿಚಾರ ಮಾಡ್ಬೇಕಾಗ್ತದೆ. ಇವ ಕೇಳಿದ್ರಿ ಏನು ಕೇಳಿಯಾನು? ಅದಕ್ಕಿಂತಲೂ ಕೊಡಬೇಕಾದ ನಾವೇ ಹಾ. ಆಲೋಚಿಸುತ್ತಿರುವಂತಹ ಸಂದರ್ಭದಲ್ಲಿ ಹಾ. ಸ್ವತಃ ಇವ ಕೊಡ್ತಾನೆ ಅಂತ ಆದ್ರೆ ಕೇಳ್ತಾನೆ ಅಂತಾದ್ಮೇಲೆ ಅಂತಾದ್ರೆ ನಾವು ಕಮ್ಮಿ ಅಂತ ಆಗ್ತೇವಲ್ಲ, ಅಲ್ವಾ? ಆಗುದಿಲ್ವಾ? ಧೀರ ಬದುಕೈತವರಿಗೆ ಕಳಂಕ ಬಂದು ಹೋದಾಗಿತ್ತು. ಹಾ. ಆದ್ದರಿಂದ ಕೇಳಿದ್ದನ್ನ ಕೊಡುವ. ಕೊಟ್ಟು ಬಿಡೋಣ ಮತ್ತೆ. ಆದೀತು. ಕೊಡಿ 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 ನಿನ್ನ ಕೊಡಿ, ಕರದ ಕೊಡಿ, ಮೇಲೆ ಕೊಡಿ ಕೊಡಿ ಕೊಡಿ. ಭಾಷೆಯನ್ನು ಕೊಡ್ತಾ ಇದ್ದೇವೆ ನಾವು. ಕೇಳಿದನ್ನು ಕೊಡ್ತೇವೆ. ಸಿಕ್ಕಿದೀರನ್ನ ಕೈಯೊಳಗೆ ಕೈಯೊಳಗೆ ತಮ್ಮ ಏನಾಯ್ತು? ಸಿಕ್ಕಿದಿರಿ ಕೈಯೊಳಗೆ ಬಲು ಅಕ್ಕಸದ ಕಳರನಗೆ ಬಲು ಅಕ್ಕಸದ ಕಳರನಗೆ ಸೊಕ್ಕಿಲಿ ಭಾಷೆಯ ನಿಂತುದ ನುಡಿದಿರಿ ತಗುದ ನೇಳ್ವೆನ ಕಟ್ಟಕ ಮನಿಗರೆ ಸಿಕ್ಕಿದಿರಿ ಕೇಳ ಕೇಳ ಕೇಳ. ಸಿಕ್ಕಿದಿರಿ ಏನು? ಏನು ಸಿಕ್ಕಿದೆ? ನನ್ನ ಕೈಯೊಳಗೆ ಯಾವ ರೀತಿ? ಬಲು ಅಕ್ಕರದ ಕಳರನಗೆ ಅಯ್ಯ ಕೊಡುತ್ತೇನೆ ಎನ್ನುವಾಗ ಕರದ ಮೇಲೆ ಕರ ಇಟ್ಟು ಭಾಷೆ ಕೊಟ್ಟಿದ್ದೀರಿ ಅಂತ ಆದ್ರೆ ಕೊಟ್ಟಿದ್ದೇವೆ. ಬೇರೆ ಏನು ಬೇಡ. ಏನು ಬೇಕು? ನನಗೆ ನಿಮ್ಮ ಉಭಯರ ಪ್ರಾಣವನ್ನು ಕೊಡಿ. ನಮ್ಮ ಪ್ರಾಣ. ಏನ ಮಾಡುವುದೆಮ್ಮ ಪ್ರಾಣವ ಕೇಳಿದ ಏನ ಮಾಡುವುದೆಮ್ಮ ಪ್ರಾಣವ ಕೇಳಿದ ಜಾಣತನದಲ್ಲಿ ವಂಚಿಸುತ್ತ ತಾನೀವೆ ಮನದೀರ ಎನ್ನುತ್ತಲಿ ನಂಬಿಸಿ ಕೋಣ ಕತ್ತರಿಸುವ ನೀತ ತಮ್ಮ ಏನಾಗಿ ಹೋಯ್ತು ತಮ್ಮ? ಹೋಯ್ತಲ್ಲೋ, ಏನಾಗಿ? ಇಬ್ರು ಜೀವ ಹೋಯ್ತಲ್ಲೋ. ಇವ ಕೇಳಿದರೆ ಏನು ಕೇಳಿ ಅನು ಎಂಬುದಾಗಿ ಭರವಸೆಯನ್ನು ಕೊಟ್ಟಿದ್ದೇವೆ. ಕರತಟ್ಟಿ ಭರವಸೆ ನಾವು ಕೊಟ್ಟಿದ್ದೇವೆ. ಈತ ಕೇಳಿದ್ದಾದರೂ ಏನನ್ನು? ಏನು ಕೇಳಿ? ನಮ್ಮ ಹರಣವನ್ನು ಕೇಳಿದ್ದಾನೆ. ಇರುವರ ಜೀವ ಏನು ಮಾಡೋಣ? ಅಗ್ನಿ ಸಾಕ್ಷಿಯಾಗಿ ನಾವು ಕರತಟ್ಟಿ ಭಾಷೆಯನ್ನು ಕೊಟ್ಟಿದ್ದೇವೆ. ಕೊಟ್ಟವರಿದ್ದೇವೆ. ತಪ್ಪುವುದಕ್ಕೆ ಆಗ್ತದೆ ತಮ್ಮ. ಹಾಗಿದ್ರೆ ಏನ್ ಮಾಡೋಣ? ಸಾಧ್ಯ ಇಲ್ಲ ತಮ್ಮ, ಸಾಧ್ಯ ಇಲ್ಲ. ಒಂದು ಉಪಾಯ ಮಾಡೋಣ. ಒಂದು ಉಪಾಯ ಮಾಡುವ. ಏನ್ ಮಾಡುವ? ತಮ್ಮ, ಒಂದು ಕೆಲಸ ಮಾಡುವ. ಉಪಾಯದಿಂದಲೇ ಬದುಕಬೇಕು. ಉಪಾಯದಿಂದಲೇ ನಮ್ಮಿಂದ ಭಾಷೆಯನ್ನು ಹಿರಿಯವನಾದ ನಾನು ಬದುಕುತ್ತೇನೆ, ಹಿರಿಯವನಾದ ನೀನು ಪ್ರಾಣವನ್ನು ಕೊಡುವ. ಅಣ್ಣ, ನನಗಾದರೂ ಯಾರಿದ್ದಾರೆ? ಯಾರೂ ಇಲ್ಲದಂತ ಇರುವುದು ಇಬ್ಬರೇ ಅಣ್ಣ ತಮ್ಮರಿರೋ. ಜಲರಾಶಿಯಲ್ಲಿ ಹಾ, ಆದ್ದರಿಂದ ಸಾಯುವುದಕ್ಕೆ ಹೆದರಿಕೆ ಆಗ್ತದೆ ಅಣ್ಣ. ಒಂದು ಕೆಲಸ ಮಾಡೋಣ ತಮ್ಮ. ಒಮ್ಮೆ ನೀನು ಸೊತ್ತು ತೋರಿಸಿದೆ ಅಂತ ಆದ್ರೆ ಹಾ, ಆಮೇಲೆ ನಾನು ಸಾಯ್ತೇನೆ ಅಣ್ಣ. ಇದಾಗಬಹುದು. ಏನು? ನಾನು ಹೇಳಿದ ದಾರಿಯನ್ನು ನೀನು ಸೂಚಿಸಿದೆ ಅಂತ ಆದ್ಮೇಲೆ ಹಾ, ಇದಕ್ಕೆ ಪರಿಹಾರ ಅಲ್ಲ, ಒಂದು ಒಂದು ಪರಿಹಾರ ವಿಮರ್ಶೆಯನ್ನು ಮಾಡಲೇಬೇಕು. ಒಂದು ವಿಮರ್ಶೆಯನ್ನು ಮಾಡೋಣ ತಮ್ಮ. ಅಣ್ಣ! ಮತ್ತೇನಲ್ಲ, ಇವ ನಮ್ಮನ್ನು ಮೋಸೆಯನ್ನು ಕಟ್ಟಿಹಾಕಿದ್ದಾನೆ ಎಂಬುದನ್ನು ಅರ್ಥ ಅದೇ ಮೋಸದಿಂದ ಇವನನ್ನ ನಾವು ಹಿಡಿದಿಟ್ಟುಕೊಳ್ಳಬೇಕು. ಯಾಕೆ ಬಲ್ಲಯ್ಯ? ಹಾ, ತೋರುತ್ತಿರುವುದು ಜಲರಾಶಿ. ಜಲರಾಶಿ ಇದರ ತನ್ಮಧ್ಯೆ ನಮ್ಮ ಹರಣವನ್ನು ಇವನಿಂದ ಕೇಳ್ತಾನೆ ಅಂತ ಆದ್ರೆ ತೆಗೆದುಕೊಳ್ಳುವ ಕಾರಣಕ್ಕೆ ಅದಕ್ಕಾಗಿ ಹಾ. ನಮ್ಮ ದೇಹ ಅನ್ನುವುದು ನೀರಿಗೆ ತಾಗದಂತೆ ನಮ್ಮ ಹರಣವನ್ನು ಕಠಿಣವಾದ ತೆಗೆದುಕೊಂಡು ಸವಾಲನ್ನ ಈತನಿಗೆ ಒಡ್ಡಬೇಕು. ಕೇಳೋಣ. ಆದ್ದರಿಂದ ಎಲ್ಲ ಹುಳವೇ, ಆಹಾ ನಿನ್ನ ಭಾಷೆಗೆ ಅನುಗುಣವನ್ನು ನಿನಗೆ ಕೊಟ್ಟಿರುವ ಭಾಷೆಗೆ ಅನುಗುಣವನ್ನು ನಾವೆಲ್ಲರೂ ಸಿದ್ಧರಾಗಿದ್ದೇವೆ. ಆದರೆ ಒಂದು ವಿಚಾರ ಏನು? ಮತ್ತೇನಲ್ಲ, ತೋರುತ್ತಿರುವುದು ಜಲಾಶಯ. ಸರಿ. ಇದರ ತನ್ಮಧ್ಯದಲ್ಲಿ ನಾವಿದ್ದೇವೆ. ಆದರೆ ಒಂದು ವಿಚಾರ ಏನು? ನಮ್ಮ ಈರುವರ ದೇಹ ನಮ್ಮ ದೇಹಕ್ಕೆ ನೀರಿಗೆ ತಾಗದಂತೆ ನೀರು ಸೋಕದಂತೆ ನಮ್ಮ ಹರಣವನ್ನು ತೆಗೆದು ಇವರಿರುವರಿಗೂ ನಾನು ಯಾರು ಎನ್ನುವುದೇ ಅರಿವಾಗಲಿಲ್ಲ. ಇವರ ಪ್ರಾಣವನ್ನು ಪಡೆಯುವುದಕ್ಕೆ ಮೊದಲು ನಾನು ಯಾರು ಎನ್ನುವುದನ್ನು ಇವರಿಗೆ ಕ್ಷೀರಾರ್ಣವ ಶಯನ ನಾರಾಯಣ ನೀರಜದಳ ನಯನ ನಾರಾಯಣ ನೀರಜದಳ ನಯನ
ಮಿತ್ರ ಪವಿತ್ರ ನಿತ್ಯ ಸನ್ಮತಿ ಪಾತ್ರ ಮತ್ತೆ ಪವರದ ದೈತ್ಯಾನ್ವಯ ಗಜ ಮತ್ತ ಪಂಚವಕ್ರ ಪವಿತ್ರ ಶ್ರೀರಾಣವ ಶಯನ ನಾರಾಯಣ ನೀರಜದಳ ನಯನ ನಾರಾಯಣ ನೀರಜದಳ ನಯನ ಅಚ್ಯುತ ಅನಂತ ಗೋವಿಂದ ಮುರಹರಿ ಅಚ್ಯುತ ನಾರಾಯಣ ಕೇಶವ ಮಾಧವ ಮುಕುಂದ ಮುರಹರೆ ಮಧುಸೂದನ ಹಯವದನ ಶಂಖಚಕ್ರ ಗದಾ ಪದ್ಮ ವೈಕುಂಠವಾಸಿ ಶ್ರೀನಿವಾಸ ವೆಂಕಟಾಚಲ ನಿಲಯ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ನಮೋ ನಮಃ. ನೀನಾರೆಂಬುದನ್ನು ಅರಿಯದೆ ನಾವು ಉತ್ತಟತನದಿಂದ ವರ್ತಿಸಿದ್ದೇವೆ ಮಾತ್ರವಲ್ಲ, ನಿನಗೆ ಬಾಯಿಗೆ ಬಂದಂತೆ ಪಚಾರಿಸಿದ್ದೇವೆ. ನಿನ್ನ ಮಕ್ಕಳಾಗಿ ನಾವು ತಪ್ಪನ್ನೆಸಗಿದ್ದೇವೆ. ಇನ್ನು ಮೇಲೆ ನಿನ್ನ ಈ ನೀನಾರೆನ್ನುವುದನ್ನು ಅರಿತುಕೊಂಡವರಿಗೆ ನಮಗೆ ಬದುಕುವ ಆಸೆ ಇದೆ. ದಿವ್ಯ ದೃಷ್ಟಿಯನ್ನ ನೀಡಿದ್ದೀಯ ಓ ಭಗವಂತ. ನಿನ್ನ ಈ ದಿವ್ಯ ದೃಷ್ಟಿಯನ್ನ ನೋಡಿದ ಕ್ಷಣದಲ್ಲಿ ಇನ್ನು ನಮಗೆ ಬದುಕುವಂತ ಆಸೆ ಇಲ್ಲ ತಂದೆ. ಆದರೆ ಒಂದುಂಟು, ಅಜರಾಮರವಾಗಿ ಈ ಮಧುಕೈಟವರ ಹೆಸರು ಉಳಿಯುವಂತೆ ಮಾಡು. ನಮ್ಮಿರುವರ ಹೆಸರು ಸೂರ್ಯ ಚಂದ್ರರಿರುವ ತನಕ ನಮ್ಮ ಹೆಸರು ಅಜರಾಮರವಾಗಿ ಇರಬೇಕೆಂಬುದಾಗಿ ನಮ್ಮ ಆಸೆ. ಅದರಿಂದ ಮೋಕ್ಷವನ್ನು ಕರುಣಿಸು ತಂದೆ, ಮೋಕ್ಷವನ್ನು ಕರುಣಿಸು. ಮಕ್ಕಳೇ ಮಧುಕೈಠವರೇ, ಭಗವಂತನೇ ಜ್ಞಾನ ಚಕ್ಷುವನ್ನು ನಿಮಗೆ ಅನುಗ್ರಹಿಸಿದ ಕಾಲಕ್ಕೆ ನೀವು ಯಾರು ಎನ್ನುವುದನ್ನು ಸರಿಯಾಗಿ ಅರ್ಥೈಸಿಕೊಂಡಿದ್ದೀರಿ. ಸತ್ಯ. ಮೇದಿನಿಯನ್ನ ಸೃಷ್ಟಿಸುವುದಕ್ಕೆ ಬೇಕಾಗಿ ಉಭಯರನ್ನ ನಾನೇ ಸೃಷ್ಟಿಸಿದವ. ನೀವೇ ಆಡಿದ ಹಾಗೆ ನಮ್ಮ ಸೃಷ್ಟಿಯಾಯಿತು. ಸೂರ್ಯ ಚಂದ್ರ ಇರುವ ತನಕ ನಿಮ್ಮ ಹೆಸರು ಅಜರಾಮರವಾಗಿ ಉಳಿಯಬೇಕು ಅಂತಾದರೆ ನನಗೊದ ತಾಯಿಯೇ ನೇಮಿಸಿದಂತಹ ಹೋದ ಕಲ್ಪದಲ್ಲಿ ಲಯವಾದಂತಹ ಪ್ರಪಂಚವನ್ನು ಮತ್ತೆ ಸೃಷ್ಟಿಸುವುದಕ್ಕೆ ಭೂಮಿಕೆಯಾಗಿ ನಿಮ್ಮ ಉಭಯರನ್ನು ಬಳಸಿಕೊಳ್ಳುವುದಕ್ಕೆ ಮಧುನಾಮಕನಾದಂತಹ ನಿನ್ನನ್ನು ಕೊಂದು ಈ ಮೇದಿನಿಯನ್ನು ನಿರ್ಮಾಣ ಮಾಡುತ್ತೇವೆ. ಧನ್ಯೋಸ್ಮಿ ತಂದೆ. ಮಗನಾದಂತಹ ಈತನನ್ನ ಕೊಂದು ಕಠಿಣವಾದಂತಹ ಪ್ರದೇಶವನ್ನು ನಿರ್ಮಾಣ ಮಾಡ್ತೇವೆ. ಮೂಲಕವಾಗಿ ಸೂರ್ಯಚಂದ್ರನಿರುವ ತನಕ ನಿಮ್ಮ ಹೆಸರು ಅಜರಾಮರವಾಗಿ ಉಳಿಯುವಂತೆ ನಾನೇ ಅನುಗ್ರಹಿಸ್ತೇನೆ.